ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ GPSTR ನೇಮಕಾತಿಗೆ ಹೆಚ್ಚು ಉಪಯುಕ್ತವಾಗುವಂತಹ ವಿಡಿಯೋಸ್ಗಳನ್ನು ನೀಡುವಂತಹ ಪ್ರಯತ್ನ ನಮ್ಮ ವಿಜಯ್ ಭವ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ. ಇದರ ಮೊದಲ ಹಂತವಾಗಿ ನಾವು ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಮೊದಲನೇ ಪತ್ರಿಕೆಯಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮೂವೀಸ್ ಅನ್ನುವಂತಹ ಯೂನಿಟ್ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಇವತ್ತಿನ ಈ ಕ್ಲಾಸಲ್ಲಿ ನಾವು GPSTR ಮೊದಲ ಪತ್ರಿಕೆಯಲ್ಲಿರುವಂತಹ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅಂದರೆ ಭಾರತದ ಹಬ್ಬಗಳು, ಜಾನಪದ ನೃತ್ಯಗಳು ಮತ್ತು ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಬುಡಕಟ್ಟು ಜನಾಂಗಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಯೂನಿಟನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಓಕೆ, ಅದಕ್ಕೂ ಮುಂಚೆ ಒಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಏನೆಂದರೆ ಈ ಟಾಪಿಕ್ ಇವತ್ತೇ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವಾ, ಫೆಸ್ಟಿವಲ್ಸು, ಫೋಕ್ ಡ್ಯಾನ್ಸ್ ಮತ್ತು ಟ್ರೈಬ್ಸ್ ಆಫ್ ದಿ ಕಂಟ್ರಿ ಅಂತ ಏನು ಯೂನಿಟ್ ಇದೆ ಅಲ್ವಾ, ಈ ಯೂನಿಟು ಜಸ್ಟ್ GPSTRಗೆ ಅಷ್ಟೇ ಅಲ್ಲ, ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಹೆಚ್ಚು ಉಪಯುಕ್ತವಾಗಿರುವಂತಹ ಒಂದು ಯೂನಿಟ್ ಆಗಿದೆ. ಓಕೆ, ಈ ಯೂನಿಟನ್ನು ನಾವು 3 ಭಾಗಗಳಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಅಂದರೆ ಭಾರತದಲ್ಲಿ ಆಚರಿಸಲಾಗುವಂಥ ಅತ್ಯಂತ ಪ್ರಮುಖ ಹಬ್ಬಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಫೋಕ್ ಡ್ಯಾನ್ಸ್ಗಳು ಯಾವುದನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು, ಮತ್ತು ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವ ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೇಕು. ಹಾಗಾದರೆ ಬನ್ನಿ, ಇವುಗಳಿಗೆ ರಿಲೇಟೆಡ್ ಆಗಿ ಪ್ಯೂರ್ಲಿ ಇಲ್ಲಿ ನಾವು MCQ ಮಾಡೆಲಲ್ಲಿ ಸ್ಪೆಷಲಿ GPSTR ಎಕ್ಸಾಮನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಫೆಸ್ಟಿವಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಭಾರತ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಧರ್ಮದ ಜನರಿದ್ದಾರೆ, ಬೇರೆ ಬೇರೆ ಸಂಸ್ಕೃತಿಯನ್ನು ಫಾಲೋ ಮಾಡುವಂತಹ ಜನರು ನಮ್ಮ ದೇಶದಲ್ಲಿರೋದು ಕಂಡುಬರುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ನಾವು ಸಾಕಷ್ಟು ವಿಭಿನ್ನವಾದಂಥ ಹಬ್ಬಗಳನ್ನು ನಾವು ಕಾಣ್ಬೋದಾಗಿದೆ. ಹಬ್ಬಗಳನ್ನು ನಾವು ಮತ್ತೆ ಬೈಫರ್ಗೇಷನ್ ಮಾಡ್ತಾ ಹೋಗ್ಬೋದು. ಅಂದರೆ ಧಾರ್ಮಿಕ ಹಬ್ಬಗಳಂತ ಗುರುತಿಸ್ಬೋದು, ಸುಗ್ಗಿ ಹಬ್ಬಗಳಂತ ಗುರುತಿಸ್ಬೋದು, ಮತ್ತು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಕೂಡ ಬೈಫರ್ಗೇಷನ್ ಮಾಡ್ತಾ ಹೋಗ್ಬೋದಾಗಿದೆ. ಅಂದರೆ ನಮಗೆ ಕ್ಲಿಯರ್ ಆಗಿರಬೇಕಂದ್ರೆ ಈ ರೀತಿ ಬೈಫರ್ಗೇಷನ್ ಮಾಡಲೇಬೇಕಂತೇನಿಲ್ಲ, ಆದರೆ ನಾನು ಇಲ್ಲಿ ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಮತ್ತು ಆ ಹಬ್ಬಗಳ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ಉದ್ದೇಶಕ್ಕಾಗಿ ಈ ರೀತಿ ಬೈಫರ್ಗೇಷನ್ ಮಾಡ್ತಾ ಇರೋದು. ಇನ್ನು ಕೆಲ ಚಿಂತಕರು ಇದರಲ್ಲಿ ನಾವು ಸೆಕ್ಯುಲರ್ ಫೆಸ್ಟಿವಲ್ಸ್ ಅಂತ ಕೂಡ ಗುರುತಿಸೋದನ್ನು ಸಹ ನಾವು ನೋಡ್ತೇವೆ. ಟೋಟಲ್ ಆಗಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂತ ಕ್ಲಿಯರ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ಹೆಚ್ಚು ಫೋಕಸ್ ಮಾಡೋದು ಹಾರ್ವೆಸ್ಟ್ ಫೆಸ್ಟಿವಲ್ಸ್ಗಳು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು, ಮತ್ತು ಧಾರ್ಮಿಕ ಹಬ್ಬಗಳ ಬಗ್ಗೆ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರಗಳು ಆಗಿರ್ತವೆ. ಬಹುತೇಕ ಧಾರ್ಮಿಕ ಹಬ್ಬಗಳು ಹೆಚ್ಚು ಫೇಮಸ್ ಆಗಿರುವಂಥ ಹಬ್ಬಗಳ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ಬೋದು, ಕೇಳಲೇಬಾರ್ದಂತೇನಿಲ್ಲ, ಆದರೆ ಬಹುತೇಕ ಎಲ್ಲರಿಗೂ ಅದರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ. ನಾವಿಲ್ಲಿ ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಬಗ್ಗೆ. ಓಕೆ, ಅದಕ್ಕೂ ಮುಂಚೆ ಇನ್ನೊಂದು ಕ್ಲಿಯರ್ ಮಾಡ್ಕೊಳ್ಳೋಣ. ನ್ಯಾಷನಲ್ ಫೆಸ್ಟಿವಲ್ಸ್ ಬಗ್ಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳಂತೆ ಎಷ್ಟು ಹಬ್ಬಗಳನ್ನು ಗುರುತಿಸಲಾಗುತ್ತೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಓಕೆ, ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಆ ಇಮೇಜ್ನ ಸಹಾಯದಿಂದ ಭಾರತದಲ್ಲಿರುವಂಥ ರಾಷ್ಟ್ರೀಯ ಹಬ್ಬಗಳು ಯಾವುವು, ಎಷ್ಟು ಅಂತ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ನಾವು 3 ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳಂತ ಆಚರಿಸೋದು. ಸ್ವಾತಂತ್ರ್ಯ ದಿನಾಚರಣೆ August 15, ಗಣರಾಜ್ಯೋತ್ಸವ January 26, ಮತ್ತು ಗಾಂಧಿ ಜಯಂತಿ October 2ನೇ ತಾರೀಕಿನಂದು ಆಚರಿಸ್ತೇವಲ್ವ. ಈ 3 ಹಬ್ಬಗಳನ್ನು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಆಚರಿಸೋದು. ನೆಕ್ಸ್ಟ್ ನಾವು ಈ ಕ್ಲಾಸಲ್ಲಿ ಹೆಚ್ಚು ಡಿಸ್ಕಷನ್ ಮಾಡಬೇಕಾಗಿರೋದು ಸುಗ್ಗಿ ಹಬ್ಬಗಳ ಬಗ್ಗೆ. ಸುಗ್ಗಿ ಹಬ್ಬಗಳಂದರೆ ಗೊತ್ತಾಗುತ್ತೆ ನಿಮಗೆ, ಸುಗ್ಗಿಯ ಸಮಯದಲ್ಲಿ ಆಚರಿಸುವಂಥದ್ದು. ಸ್ಪೆಷಲಿ ಭಾರತ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೃಷಿ ಪ್ರಧಾನ ರಾಷ್ಟ್ರ. ದೇಶದಲ್ಲಿ ಬಹುಸಂಖ್ಯಾತ ಜನರು ಕೃಷಿಯನ್ನೇ ಅವಲಂಬಿಸಿದ್ರು ಪುರಾತನ ಕಾಲದಿಂದಲೂ ಕೂಡ. ಹಾಗಾಗಿ ರೈತರು ತಮ್ಮ ಜಮೀನಿನಿಂದ ಇಳುವರಿಯನ್ನು, ಫಸಲನ್ನು ಪಡೆದುಕೊಳ್ಳುವಂತಹ ಸಮಯದಲ್ಲಿ ಖುಷಿಯಿಂದ ಆಚರಿಸುವಂಥ ಹಬ್ಬ ಇದಾಗಿದೆ. ಖುಷಿಯ ಜೊತೆಗೆ ಈ ಹಬ್ಬದಲ್ಲಿ ರೈತ ತಾನು ಕೃಷಿ ಮಾಡಿರುವಂತಹ ಭೂಮಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಮನೋಭಾವಗಳು, ಅಂಶಗಳು ಕೂಡ ಈ ಹಬ್ಬದಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಹಾರ್ವೆಸ್ಟ್ ಫೆಸ್ಟಿವಲ್ಸ್ಗಳಲ್ಲಿ ಕೆಲವೊಂದು ಹಾರ್ವೆಸ್ಟ್ ಫೆಸ್ಟಿವಲ್ಸ್ಗಳನ್ನು ನಾವು ಧಾರ್ಮಿಕ ಚೌಕಟ್ಟಿನ ಹೊರಗಡೆ ಕೂಡ ಆಚರಿಸೋದು ಕಂಡುಬರುತ್ತೆ, ಮತ್ತು ಕೆಲ ಹಾರ್ವೆಸ್ಟ್ ಫೆಸ್ಟಿವಲ್ಸ್ಗಳ ಜೊತೆ ಧಾರ್ಮಿಕ ಅಂಶಗಳು ಕೂಡ ಅಡಕವಾಗಿರೋದು ಕಂಡುಬರುತ್ತೆ. ಹಾಗಾದರೆ ಬನ್ನಿ, ಭಾರತದಲ್ಲಿ ಆಚರಿಸಲಾಗುವಂಥ ಅಥವಾ ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ಸುಗ್ಗಿ ಹಬ್ಬಗಳು ಯಾವುದಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೊಂಗಲ್ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿದೆ. ಬೇಸಿಕ್ಲಿ ನಿಮಗೆ ಕ್ವಶನ್ ಕೇಳೋದು ಆಲ್ಮೋಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಆ್ಯಂಗಲಲ್ಲಿ ಕೇಳ್ತಾರೆ, ಯಾವ ರಾಜ್ಯದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ. ಕ್ಲಿಯರ್ ಆಗಿರಬೇಕು, ಪೊಂಗಲ್ ಹಬ್ಬವನ್ನು ತಮಿಳುನಾಡಿನಲ್ಲಿ ಅತ್ಯಂತ ವಿಶೇಷವಾಗಿ, ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವಂಥ ಒಂದು ಸುಗ್ಗಿ ಹಬ್ಬವಾಗಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ January 13ರಿಂದ 16ನೇ ತಾರೀಕು ಏನಿದೆ ಅಲ್ವಾ, ಸುಮಾರು 3-4 ದಿನಗಳ ಕಾಲ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಹಬ್ಬ ಇದಾಗಿದೆ. ಸ್ಪೆಷಲಿ January 13, 14, 15, 16 ಅಂದ ತಕ್ಷಣಕ್ಕೆ ನಮಗೆಲ್ಲರಿಗೂ ನೆನಪಿಗೆ ಬರೋದು ಮಕರ ಸಂಕ್ರಾಂತಿ. ಬಹುತೇಕ ಕರ್ನಾಟಕ ಮತ್ತು ದೇಶದ ಬಹುತೇಕ ಭಾಗದಲ್ಲಿ ಸಾಮಾನ್ಯವಾಗಿ January 14ರಂದು ಅಥವಾ ಕೆಲವೊಮ್ಮೆ January 15ರಂದು ಮಕರ ಸಂಕ್ರಾಂತಿಯನ್ನು ಆಚರಿಸ್ತೇವೆ.
ಅದೇ ಸಮಯದಲ್ಲಿ ಪೊಂಗಲ್ ಅನ್ನುವಂಥ ಹಬ್ಬವನ್ನು ತಮಿಳುನಾಡಿನಲ್ಲಿ ಆಚರಿಸಲಾಗುತ್ತೆ. ಇದು ತಮಿಳುನಾಡಿನ ಅತ್ಯಂತ ಪ್ರಮುಖವಾದಂಥ ಸುಗ್ಗಿ ಹಬ್ಬವಾಗಿದೆ. ಬೇಸಿಕ್ಲಿ ಮಕರ ಸಂಕ್ರಾಂತಿಯು ಕೂಡ ಸುಗ್ಗಿ ಹಬ್ಬ ಅನ್ನೋದು ನಿಮಗೆಲ್ಲ ತಿಳಿದಿರುವಂತಹ ವಿಚಾರವಾಗಿದೆ. ಯಾಕೆ ಈ ಸಮಯದಲ್ಲಿ ಆಚರಿಸಲಾಗುತ್ತೆ, ಏನು ವಿಶೇಷತೆ ಈ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ನೋಡ್ತಾ ಹೋದರೆ, ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗುವಂಥ ಒಂದು ಸಮಯ ಆಗಿರುತ್ತೆ. ಆ ಸಮಯದಲ್ಲಿ ಒಂದು ವಿಶೇಷವಾಗಿ ಆಚರಿಸಲಾಗುವಂಥ ಒಂದು ಸುಗ್ಗಿ ಹಬ್ಬ ಅಂತ ಇದನ್ನು ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ತಮಿಳುನಾಡು ಅಂದ ತಕ್ಷಣಕ್ಕೆ ನಮಗೆಲ್ಲರಿಗೂ ನೆನಪಿಗೆ ಬರುವಂಥ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಜಾನಪದ ಕ್ರೀಡೆ ಅಥವಾ ಒಂದು ಗ್ರಾಮೀಣ ಕ್ರೀಡೆ ಅಂದರೆ ಅದು ಜಲ್ಲಿಕಟ್ಟು. ಈ ಜಲ್ಲಿಕಟ್ಟು ತಮಿಳುನಾಡಿನಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಒಂದು ಕ್ರೀಡೆ ಅಂತ ಗುರುತಿಸ್ತೇವಲ್ವ. ಈ ಜಲ್ಲಿಕಟ್ಟು ಕೂಡ ಪೊಂಗಲ್ ಹಬ್ಬದ ಒಂದು ಭಾಗವಾಗಿ ಆಚರಣೆ ಮಾಡೋದು ಸಹ ಕಂಡುಬರುತ್ತೆ. ಓಕೆ, ಇದಿಷ್ಟು ವಿಚಾರ ಪೊಂಗಲ್ಗೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿ ತಿಳಿದಿರಲೇಬೇಕು. ಓಕೆ, 2017ರ PSC ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೂಡ ಬಂದಿರೋದನ್ನು ನಾವು ನೋಡ್ತೇವೆ. ಜಲ್ಲಿಕಟ್ಟು ಯಾವ ಹಬ್ಬದೊಂದಿಗೆ ನಂಟು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಗೆಸ್ ಮಾಡ್ಬೋದು ಅಥವಾ ಎಕ್ಸಾಕ್ಟಾಗಿ ನಾವು ಗುರುತಿಸ್ಬೋದು. ಇದು ಪೊಂಗಲ್ ಹಬ್ಬದೊಂದಿಗೆ ಸಂಬಂಧ ಹೊಂದಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒನ್, ಮತ್ತೊಂದು ವಿಶೇಷವಾದಂತಹ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೇರಳ ರಾಜ್ಯದಲ್ಲಿ ಕಂಡುಬರುವಂಥ ಮತ್ತೊಂದು ಸುಗ್ಗಿ ಹಬ್ಬ ಅಂದರೆ ಅದು ಓಣಂ ಅನ್ನೋದು. ಬಹಳ ವಿಶೇಷವಾದಂಥ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಇದು ಕೂಡ ಸುಗ್ಗಿ ಹಬ್ಬ. ಬಹಳಷ್ಟು ವಿಶೇಷವಾಗಿ ಅದ್ಧೂರಿಯಾಗಿ ಈ ಹಬ್ಬವನ್ನು ಕೂಡ ಆಚರಿಸಲಾಗುತ್ತೆ. ಸ್ಪೆಷಲಿ ನಿಮ್ಗೊಂದು ಇಮೇಜ್ ಕಾಣಿಸ್ತಾ ಇದೆ, ಪುಲಿಕಾಲಿ ಅನ್ನುವಂಥದ್ದೊಂದು ಟೈಗರ್ ಡ್ಯಾನ್ಸ್. ಯಾವ ರೀತಿ ನಾವು ನಮ್ಮ ಕರ್ನಾಟಕದ ತುಳುನಾಡಿನಲ್ಲಿ ಏನು ಹುಲಿ ಕುಣಿತ ಅಂತ ನೋಡ್ತೇವಲ್ವ, ಸೇಮ್ ಅದೇ ರೀತಿಯ ಒಂದು ಡ್ಯಾನ್ಸ್ ಕೂಡ ಈ ಸಮಯದಲ್ಲಿ ಅಲ್ಲಿನ ಜನರು ಆ ಡ್ಯಾನ್ಸನ್ನು ಮಾಡೋದನ್ನು ಸಹ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಓಣಂ ಹಬ್ಬದ ಮತ್ತೊಂದು ವಿಶೇಷತೆ ಏನಂದರೆ ಬೋಟ್ ರೇಸ್. ಬಹಳ ಫೇಮಸ್ ಆಗಿರೋದು, ಇಡೀ ಭಾರತದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಬೋಟ್ ರೇಸ್ ಅಂದರೆ ಅದು ಸ್ನೇಕ್ ಬೋಟ್ ರೇಸ್ ಕೇರಳದಲ್ಲಿ ಕಂಡುಬರೋದು. ಇದು ಸಹ ಓಣಂ ಹಬ್ಬದ ಒಂದು ಭಾಗವಾಗಿ ಆಚರಿಸಲಾಗುತ್ತೆ. ಸ್ನೇಕ್ ಬೋಟ್ ರೇಸ್ ಅಂತ ಯಾಕೆ ಕರೆಯಲಾಗುತ್ತೆ, ಜಸ್ಟ್ ಬೋಟ್ ರೇಸ್ ಅಂತ ಕರಿಬೋದಿತ್ತಲ್ಲ ಅಂತ ಅನಿಸ್ಬೋದು. ಈ ಬೋಟ್ ರೇಸಲ್ಲಿ ಬಳಸಲಾಗುವಂತಹ ಏನು ಬೋಟ್ಗಳಿದ್ದಾವಲ್ಲ ಅವೆಲ್ಲವೂ ಕೂಡ ಸ್ನೇಕ್ ಶೇಪ್ಡಲ್ಲಿರೋದು ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ಸ್ನೇಕ್ ಬೋಟ್ ರೇಸ್ ಅಂತಲೇ ಗುರುತಿಸಲಾಗುತ್ತೆ. ಏನು ವಿಶೇಷತೆ ಈ ರೇಸ್ನ ಅಂತ ನೋಡ್ತಾ ಹೋದರೆ, ಸಾಕಷ್ಟು ಫೇಮಸ್ ಆಗಿರೋದು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದಾಗಿದೆ. ಅಂದರೆ ದೋಣಿ ಸ್ಪರ್ಧೆ ಯಾವ ರಾಜ್ಯದಲ್ಲಿ ಅತ್ಯಂತ ವಿಶೇಷವಾಗಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ದೋಣಿ ಸ್ಪರ್ಧೆ ಯಾವ ಹಬ್ಬದ ಭಾಗವಾಗಿ ಕಂಡುಬರುತ್ತೆ ಅಂತ ಕೇಳ್ಬೋದು. ಇಡೀ ಕೇರಳದಲ್ಲಿ ದೋಣಿ ಸ್ಪರ್ಧೆ ಓಣಂ ಹಬ್ಬದ ಭಾಗವಾಗಿ ಕಂಡುಬರೋದನ್ನು ನಾವು ನೋಡ್ತೇವೆ. ಆದರೆ ಸ್ಪೆಷಲಿ ಅದರಲ್ಲಿ ಹೆಚ್ಚು ವಿಶೇಷವಾಗಿರೋದಂದರೆ ಒಂದು ಪ್ಲೇಸಲ್ಲಿ ನಡೆಯುವಂತಹ ದೋಣಿ ಸ್ಪರ್ಧೆ. ಈ ಸ್ನೇಕ್ ಬೋಟ್ ರೇಸ್ ಏನಿದೆ ಅಲ್ವಾ, ಇದಕ್ಕೆ ವಲಮಕ್ಕಲಿ ಅಂತ ಕೂಡ ಕರೆಯಲಾಗುತ್ತೆ. ಅದರಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಬೋಟ್ ರೇಸ್ ಆಗೋದು ಪುನ್ನಮಡ ಅನ್ನುವಂತಹ ಲೇಕಲ್ಲಿ. ಇಲ್ಲಾಗುವಂತಹ ಏನು ಸ್ನೇಕ್ ಬೋಟ್ ರೇಸ್ ಇದೆ ಅಲ್ವಾ, ಇದರಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೋ ಅವರಿಗೆ ನೆಹರು ಬೋಟ್ ರೇಸ್ ಟ್ರೋಫಿ ಕೂಡ ನೀಡಲಾಗುತ್ತೆ. ನಿಮಗೆ ಈ ರೀತಿ ಕೂಡ ಕೇಳ್ಬೋದು, ನೆಹರು ಬೋಟ್ ರೇಸ್ ಟ್ರೋಫಿ ಯಾವ ಹಬ್ಬದಲ್ಲಿ ನಡೆಯುವಂಥ ಸ್ಪರ್ಧೆಗೆ ನೀಡಲಾಗುತ್ತೆ ಅಂತ ಕೇಳ್ಬೋದು, ಯಾವ ರಾಜ್ಯದಲ್ಲಿ ನಡೆಯಲಾಗುವಂಥ ದೋಣಿ ಸ್ಪರ್ಧೆ ಅಂತ ಕೇಳ್ಬೋದು, ಸ್ಪೆಷಲಿ ಯಾವ ಲೇಕಲ್ಲಿ ನಡೆಯುವಂತಹ ದೋಣಿ ಸ್ಪರ್ಧೆ ಅಂತ ಕೂಡ ಕೇಳ್ಬೋದು ನಿಮಗೆ. ಹಾಗಾಗಿ ಹೆಚ್ಚು ವಿಶೇಷವಾದಂತಹ ಹಬ್ಬ ಅಂತ ಓಣಮನ್ನು ಗುರುತಿಸಲಾಗುತ್ತೆ. ಓಕೆ, ಇದಕ್ಕೆ ರಿಲೇಟೆಡ್ ಕೂಡ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕ್ವಶನ್ ಬಂದಿದ್ದಾವೆ. ಅದರಲ್ಲಿ ಒಂದು ಕ್ವಶನ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಗ್ರೂಪ್ ಸಿ ಅಲ್ಲಿ ಕೇಳಿರುವಂಥ ಕ್ವಶನ್. ಓಣಂ ಈ ರಾಜ್ಯದ ಪ್ರಮುಖ ಹಬ್ಬ ಅಂತ ಕೇಳಿದ್ದಾರೆ. ತಮಿಳುನಾಡು, ಕೇರಳ, ಆಂಧ್ರ ಮತ್ತು ಕರ್ನಾಟಕ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ ಹಾಗೆ ಇದು ಕೇರಳ ರಾಜ್ಯದಲ್ಲಿ ಆಚರಿಸಲಾಗುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ಸುಗ್ಗಿ ಹಬ್ಬವಾಗಿದೆ. ದೋಣಿ ಸ್ಪರ್ಧೆ ಈ ಹಬ್ಬದ ಒಂದು ಪ್ರಮುಖ ಭಾಗ ಅಂತ ಪರಿಗಣಿಸಲಾಗುತ್ತೆ. ನೆಕ್ಸ್ಟ್ ಇನ್ನೊಂದು ವಿಶೇಷವಾದಂಥ ಸುಗ್ಗಿ ಹಬ್ಬ ಅಂದರೆ ಅದು ಬಿಹು. ಬಿಹು ನಿಮಗೆಲ್ಲರಿಗೂ ಹೆಚ್ಚು ಚಿರಪರಿಚಿತವಾಗಿರುವಂಥ ಒಂದು ಶಬ್ದ. ಯಾಕಂದರೆ ಬಿಹು ಡ್ಯಾನ್ಸ್ ಹೆಚ್ಚು ಫೇಮಸ್ ಆಗಿರೋದನ್ನು ನಾವು ನೋಡ್ತೇವೆ. ಬಿಹು ಒಂದು ಸುಗ್ಗಿ ಹಬ್ಬ ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು. ಈ ಹಬ್ಬದಲ್ಲಿ ಈ ಡ್ಯಾನ್ಸ್ ಒಂದು ಪ್ರಮುಖ ಭಾಗವಾಗಿ ಆ ನೃತ್ಯವನ್ನು ಮಾಡಲಾಗುತ್ತೆ. ಸ್ಪೆಷಲಿ ನಿಮಗೆ ರಾಜ್ಯದ ಜೊತೆ ಜೋಡಿಸ್ಲಿಕ್ಕೆ ಕೊಡ್ಬೋದು. ನಿಮಗೆ ಹಾರ್ವೆಸ್ಟ್ ಫೆಸ್ಟಿವಲ್ನಲ್ಲಾದರೂ ಬಿಹು ಕೊಡ್ಬೋದು, ಅಥವಾ ನಿಮಗೆ ಫೋಕ್ ಡ್ಯಾನ್ಸಲ್ಲಾದರೂ ಕೊಡ್ಬೋದು. ಓಕೆ, ಬೇಸಿಕ್ಲಿ ಗೊತ್ತಿರಬೇಕು ನಿಮಗೆ, ಬಿಹು ಇದು ಅಸ್ಸಾಂ ರಾಜ್ಯದಲ್ಲಿ ಆಚರಿಸಲಾಗುವಂಥ ಅಥವಾ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ಅತ್ಯಂತ ವಿಶೇಷವಾದಂಥ ಒಂದು ಸುಗ್ಗಿ ಹಬ್ಬವಾಗಿದೆ. ವರ್ಷದಲ್ಲಿ 3 ಬಾರಿ ಇದನ್ನು ಆಚರಿಸಲಾಗುತ್ತೆ ಈ ಹಬ್ಬವನ್ನು. ಇದು ಈ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು. ಅಂದರೆ ಬೋಹಾಗ್ ಬಿಹು ಅನ್ನೋದು 3 ಸರಿಯಲ್ಲಿ 1 ಸರಿ ಆ ಹೆಸರಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಕಟಿ ಬಿಹು ಆಗಿರ್ಬೋದು, ಮಾಘ ಬಿಹು ಅಂತ ಈ ರೀತಿ ವರ್ಷದಲ್ಲಿ 3 ಬಾರಿ ಬಿಹು ಹಬ್ಬವನ್ನು ಆಚರಿಸಲಾಗುತ್ತೆ. ಅದರಲ್ಲಿ ಹೆಚ್ಚು ವಿಶೇಷವಾದದ್ದು ಮೊದಲನೇ ಪ್ಲೇಸಲ್ಲಿ ಅಥವಾ ಮೊದಲನೇದಾಗಿ ನಾನು ಗುರುತಿಸಿರುವಂಥ ಬೋಹಾಗ್ ಬಿಹು ಅನ್ನುವಂಥ ಹಬ್ಬ. ಯಾಕೆ ವಿಶೇಷತೆ ಅಂದರೆ ಇದನ್ನು ಅಸ್ಸಾಂನ ಜನತೆ ಹೊಸ ವರ್ಷ ಅಂತ ಈ ಹಬ್ಬವನ್ನು ಆಚರಿಸ್ತಾರೆ.
ಯಾವ ರೀತಿ ನಾವು ನಮ್ಮ ಕರ್ನಾಟಕದಲ್ಲಿ ಯುಗಾದಿಯನ್ನು ಹೊಸ ವರ್ಷ ಅಂತ ಆಚರಿಸ್ತೇವಲ್ವ, ಆ ರೀತಿ ಬೋಹಾಗ್ ಬಿಹು ಹಬ್ಬವನ್ನು ಹೊಸ ವರ್ಷ ಅಂತ ಅಸ್ಸಾಂನ ಜನತೆ ಆಚರಿಸೋದು ಕಂಡುಬರುತ್ತೆ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತೆ. ಏಪ್ರಿಲ್ 14ನೇ ತಾರೀಕಿನಿಂದ ಸುಮಾರು ಒಂದು 10-15 ದಿನಗಳವರೆಗೂ ಕೂಡ ಈ ಹಬ್ಬವನ್ನು ಆಚರಿಸೋದು ಕಂಡುಬರುತ್ತೆ. ಮತ್ತು ಈ ಹಬ್ಬದ ಆಚರಣೆಯಲ್ಲಿ ಕೆಲವೊಂದು ಏರಿಯಾದಲ್ಲಿ ಸ್ವಲ್ಪ ಭಿನ್ನತೆ ಕಂಡುಬರ್ಬೋದು. ನಾನಿಲ್ಲಿ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಚ್ಚು ಉಪಯುಕ್ತವಾಗೋ ರೀತಿಯಲ್ಲಿ ಕೆಲವೊಂದು ಅಂಶಗಳನ್ನು ನಿಮಗೆ ಸಾಮಾನ್ಯವಾಗಿ ತಿಳಿಸ್ತಾ ಇರೋದು. ನೆಕ್ಸ್ಟ್ ಒನ್ ಹಾರ್ನ್ ಬಿಲ್ ಫೆಸ್ಟಿವಲ್, ಮತ್ತೊಂದು ವಿಶೇಷವಾದಂಥ ಒಂದು ಸುಗ್ಗಿ ಹಬ್ಬ ಅಂತ ಹೇಳೋದು. ಸ್ಪೆಷಲಿ ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ, ಬಿಹು ಕೂಡ ಅಷ್ಟೇ ಅಸ್ಸಾಂ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಕಂಡುಬರುವಂಥ ವಿಶೇಷವಾದ ಹಬ್ಬ ಅಂತ ನಾವು ಹೇಳಿರೋದು. ಸೇಮ್ ಅದೇ ರೀತಿ ಹೆಚ್ಚು ಫೇಮಸ್ ಆಗಿರುವಂಥ ಮತ್ತೊಂದು ಫೆಸ್ಟಿವಲ್ ಅಂದರೆ ದ ಹಾರ್ನ್ ಬಿಲ್ ಫೆಸ್ಟಿವಲ್. ಸ್ಪೆಷಲಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುವಂಥ ವಿಶೇಷವಾದ ಹಬ್ಬ ಅಂತ ಗುರುತಿಸಲಾಗುತ್ತೆ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸ್ಪೆಷಲಿ ರಾಜ್ಯದ ಜೊತೆ ನಿಮಗೆ ಜೋಡಿಸ್ಲಿಕ್ಕೆ ನಿಮಗೆ ಹೇಳ್ಬೋದು. ಬಿಹು ಅಸ್ಸಾಂನಲ್ಲಿ ಆಚರಿಸಲಾಗುವಂಥ ವಿಶೇಷವಾದ ಹಬ್ಬ ಆಗಿದ್ದರೆ, ಹಾರ್ನ್ ಬಿಲ್ ಫೆಸ್ಟಿವಲ್ ಏನಿದೆ ಅಲ್ವಾ, ಇದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುವಂಥ ವಿಶೇಷವಾದಂಥ ಹಬ್ಬವಾಗಿದೆ. ಏನು ಈ ಹಬ್ಬದ ವಿಶೇಷತೆಗಳಂತ ನೋಡ್ತಾ ಹೋದರೆ, ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಗ ಅನ್ನುವಂಥ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾರೆ. ಈ ಬುಡಕಟ್ಟು ಜನಾಂಗದವರು ಆಚರಿಸುವಂತಹ ಒಂದು ವಿಶೇಷವಾದ ಹಬ್ಬ ಅಂತ ಹಾರ್ನ್ ಬಿಲ್ಲನ್ನು ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೂ ಸುಮಾರು ಒಂದು 10-11 ದಿನಗಳ ಕಾಲ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ಹಬ್ಬ ಎಷ್ಟು ಫೇಮಸ್ ಆಗಿದೆ ಅಂದರೆ, ಈ ಹಾರ್ನ್ ಬಿಲ್ ಫೆಸ್ಟಿವಲ್ಗೆ ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಸ್ಪೆಷಲಿ ಒಂದು ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ಈ ಹಬ್ಬಕ್ಕೆ ರಿಲೇಟೆಡ್ ಆಗಿ. ನಾಗಾಲ್ಯಾಂಡ್ನ ರಾಜಧಾನಿ ಆಗಿರುವಂಥ ಕೊಹಿಮಾ ಏನಿದೆ ಅಲ್ವಾ, ಆ ಕೊಹಿಮಾದ ಸಮೀಪದಲ್ಲಿರುವಂಥ ಕಿಸಾಮಾ ಹೆರಿಟೇಜ್ ವಿಲೇಜ್ನಲ್ಲಿ ಇದನ್ನು ಅತ್ಯಂತ ಅದ್ಧೂರಿಯಾಗಿ ಎಲ್ಲ ಜನರು ಸೇರಿಕೊಂಡು ಆಚರಿಸೋದು ಕಂಡುಬರುತ್ತೆ. ಬಹಳ ಫೇಮಸ್ ಆಗಿರೋದು, ಸಾಕಷ್ಟು ಎಕ್ಸಾಮಲ್ಲಿ ಇಲ್ಲಿವರೆಗೂ ರಿಪೀಟ್ ಆಗಿದೆ ಇದು ಕೂಡ. ಸ್ಪೆಷಲಿ ಗ್ರೂಪ್ ಸಿ ಅಲ್ಲಿ ಕೇಳಿರುವಂಥ ಒಂದು ಕ್ವಶನ್ ನಾನು ನಿಮಗೆ ಉದಾಹರಣೆಯಾಗಿ ಕೊಡ್ತಾ ಇರೋದು. ಇವುಗಳಲ್ಲಿ ಹಾರ್ನ್ ಬಿಲ್ಗೆ ಸಂಬಂಧಿಸಿದ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುವುದು, ಆಲ್ಮೋಸ್ಟ್ ಅಲ್ಲಿ ಇದೇ ಆ್ಯಂಗಲಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಹಾಗಾಗಿ ಯಾವ ಸ್ಟೇಟಲ್ಲಿ ಆಚರಿಸಲಾಗುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರಬೇಕು, ಅಥವಾ ದೇಶದ ಯಾವ ಭಾಗದಲ್ಲಿ ಆಚರಿಸಲಾಗುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ ಹಾಗೆ ಹಾರ್ನ್ ಬಿಲ್ ಇದು ಈಶಾನ್ಯ ಭಾರತದಲ್ಲಿ, ಸ್ಪೆಷಲಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಾಗಾ ಬುಡಕಟ್ಟು ಜನಾಂಗದವರು ಆಚರಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒಂದು ಬೈಸಾಖಿ ಅಥವಾ ವೈಸಾಖಿ ಅಂತ. ಬೈಸಾಖಿ ಅನ್ನುವಂಥ ಹೆಸರಿಂದ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ಅತ್ಯಂತ ವಿಶೇಷವಾಗಿ ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿ ಈ ಹಬ್ಬವನ್ನು ಆಚರಿಸೋದು ಕಂಡುಬರುತ್ತೆ. ಅಂದರೆ ಸುಗ್ಗಿಯ ಸಮಯದಲ್ಲಿ ರೈತರು ತಮ್ಮ ಕೃಷಿ ಭೂಮಿಯಿಂದ ಏನು ಫಸಲನ್ನು ಪಡ್ಕೊಳ್ತಾರಲ್ವ, ಆ ಸಮಯದಲ್ಲಿ ಖುಷಿಯಿಂದ ಆಚರಿಸುವಂಥ ಒಂದು ಹಬ್ಬ ಅಂತ ಇದನ್ನು ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಇದು ಸುಗ್ಗಿ ಮುಗಿಯುವಂಥ ಸಮಯವನ್ನು ಕೂಡ ಈ ಹಬ್ಬಗಳು ಸೂಚಿಸ್ತಾ ಇರ್ತವೆ. ಹಬ್ಬ ಆಚರಿಸುವ ಮೂಲಕ ಒಂದು ಸುಗ್ಗಿ ಹಬ್ಬ ಆಚರಿಸಿ ಅಲ್ಲಿಗೆ ಸುಗ್ಗಿ ಕಾಲ ಮುಗೀತು ಅನ್ನುವಂತಹ ಒಂದು ಸಂಕೇತದಲ್ಲಿ ಕೂಡ ಈ ಹಬ್ಬಗಳನ್ನು ಆಚರಿಸೋದು ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಹರೇಲಿ ಹಬ್ಬ ಅಂತ. ಹೆಸರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ಹರೇಲಿ ಅನ್ನೋದು ಸ್ವಲ್ಪ ಹಿಂದಿ ವರ್ಡಲ್ಲಿ ನೀವು ಈಸಿಯಾಗಿ ಅದರ ಅರ್ಥ ಗುರುತಿಸ್ಕೋಬೋದು. ಸ್ಪೆಷಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಹಬ್ಬ. ಸ್ಪೆಷಲಿ ಹಾರ್ವೆಸ್ಟ್ ಫೆಸ್ಟಿವಲ್ಸ್ಗಳು ರೈತರ ಜೊತೆ, ಬುಡಕಟ್ಟು ಜನಾಂಗದವರ ಜೊತೆ ಹೆಚ್ಚು ನಿಕಟ ಸಂಬಂಧ ಹೊಂದಿರೋದು ಕಂಡುಬರುತ್ತೆ. ಅವರಿಂದಲೇ ಈ ಹಬ್ಬಗಳ ಆಚರಣೆ ಆರಂಭ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ನಾನು ಹೇಳಿದ್ದು, ಕೆಲ ಹಬ್ಬಗಳ ಜೊತೆ ನಾವು ಧಾರ್ಮಿಕ ಸಂಬಂಧ ಕಲ್ಪಿಸ್ಬೋದು, ಕೆಲ ಹಬ್ಬಗಳ ಜೊತೆ ಧಾರ್ಮಿಕ ಸಂಬಂಧ ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಆದರೆ ಗೊತ್ತಿರಲಿ, ಬಹಳ ವಿಶೇಷವಾದಂಥ ಹಬ್ಬಗಳಂತ ಇವುಗಳನ್ನು ಗುರುತಿಸಲಾಗುತ್ತೆ. ಹರೇಲಿ ಹಬ್ಬದ ವಿಶೇಷತೆ ಏನಂದರೆ, ಈ ಹಬ್ಬದ ಸಮಯದಲ್ಲಿ ಅಥವಾ ಈ ಹಬ್ಬದ ದಿನದಂದು ಸ್ಪೆಷಲಿ ರೈತರು ತಮ್ಮ ಎಲ್ಲ ಕೃಷಿ ಉಪಕರಣಗಳಿಗೆಲ್ಲ ಪೂಜೆ ಸಲ್ಲಿಸ್ತಾರೆ. ನೀವು ಕಾರ ಹುಣ್ಣಿಮೆ ಅನ್ನುವಂಥ ಹುಣ್ಣಿಮೆ ಕೇಳಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಕೂಡ ಆಚರಿಸ್ತೇವೆ ನಾವು. ಈ ಹುಣ್ಣಿಮೆ ಸಮಯದಲ್ಲೂ ಕೂಡ ನಾವು ಬಹುತೇಕ ಎಲ್ಲ ಏನು ಕೃಷಿ ಉಪಕರಣಗಳನ್ನಿದ್ದಾವಲ್ಲ ಅವೆಲ್ಲವನ್ನು ಕೂಡ ಪೂಜೆ ಮಾಡಿ ಅವುಗಳಿಗೆ ಧನ್ಯತಾ ಭಾವವನ್ನು ವ್ಯಕ್ತಪಡಿಸ್ತೇವೆ. ಮುಂದಿನ ಕೃಷಿ ಚಟುವಟಿಕೆಗಳಂದರೆ ವರ್ಷದ ಮೊದಲ ಏನು ಈ ಮಳೆಗಾಲ ಆರಂಭ ಆಗುತ್ತಲ್ವ, ಆ ಸಮಯದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂತಹ ಹುಣ್ಣಿಮೆ ಅಂತ ಗುರುತಿಸಲಾಗುತ್ತೆ. ಕೃಷಿ ಚಟುವಟಿಕೆ ಆರಂಭದ ಸಮಯದಲ್ಲಿ ಆಚರಿಸುವಂತಹ ಹಬ್ಬ. ಅದೇ ರೀತಿ ಹರೇಲಿ ಹಬ್ಬದಲ್ಲಿ ಕೂಡ ಕೃಷಿ ಉಪಕರಣಗಳಿಗೆಲ್ಲ ಪೂಜೆ ಮಾಡ್ತಾರೆ. ಅವುಗಳಿಗೆ ನಮಸ್ಕಾರ ಮಾಡೋದ್ರ ಮೂಲಕ ಕೃಷಿ ಚಟುವಟಿಕೆಗಳು ಒಳ್ಳೆ ಫಸಲು ಬರಲಿ ಈ ಸಮಯದಲ್ಲಿ, ಈ ವರ್ಷದಲ್ಲಿ ಅಂತ ಒಂದು ರೀತಿ ದೇವರಿಗೆ ಮೊರೆ ಹೋಗುವಂಥ ಒಂದು ಹಬ್ಬ ಅಂತ ಕೂಡ ಇದನ್ನು ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಲಡಾಖಲ್ಲಿ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಕಂಡುಬರುತ್ತೆ. ಲಡಾಖ್ ಹಾರ್ವೆಸ್ಟ್ ಫೆಸ್ಟಿವಲ್ ಅನ್ನುವಂಥ ಹೆಸರಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಇದನ್ನು ಕೂಡ ವಿಶೇಷವಾದ ಹಬ್ಬ ಅಂತ ಲಡಾಖ್ ಭಾಗದಲ್ಲಿ ಗುರುತಿಸಲಾಗುತ್ತೆ. ಇನ್ನು ಲೋಹರಿ ಕೂಡ ವಿಶೇಷವಾದಂಥ ಮತ್ತೊಂದು ಸುಗ್ಗಿ ಹಬ್ಬ. ಇದು ಸ್ಪೆಷಲಿ
ಪಂಜಾಬ್ ರಾಜ್ಯದಲ್ಲಿ ವಿಶೇಷವಾಗಿದ್ದು ಈ ಹಬ್ಬವನ್ನು ಆಚರಿಸೋದು ಕಂಡುಬರುತ್ತೆ. ಕೇವಲ ಪಂಜಾಬ್ ಅಷ್ಟೇ ಅಲ್ಲ, ಉತ್ತರ ಭಾರತದ ಅನೇಕ ಬೇರೆ ಬೇರೆ ಭಾಗದಲ್ಲಿ ಕೂಡ ಈ ಹಬ್ಬ ಆಚರಿಸೋದು ಕಂಡುಬರುತ್ತೆ. ಏನು ಹಬ್ಬದ ವಿಶೇಷತೆ ಅಂದರೆ ನಿಮ್ಗೆ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತಾ ಇದೆ, ಅಲ್ಲಿ ಢೋಲ್ ಬಡಿತಾ ಇದ್ದಾರೆ. ಅಂದರೆ ಢೋಲ್ ಬಡಿಯೋದು ಈ ಹಬ್ಬದ ಒಂದು ಭಾಗ. ಅಂದರೆ ಈ ಹಬ್ಬದಲ್ಲಿ ನೃತ್ಯವನ್ನು ಮಾಡಲಾಗುತ್ತೆ, ಹಾಡನ್ನು ಹಾಡಲಾಗುತ್ತೆ. ಸ್ಪೆಷಲಿ ಲೋಹಾರಿ ಸಾಂಗ್ ಅಂತ ಕೂಡ ಅಂತಲೇ ಕರೆಯಲಾಗುತ್ತೆ ಆ ಹಾಡುಗಳಿಗೆ. ಅಂದರೆ ನೃತ್ಯ ಮಾಡುತ್ತಾ ಢೋಲ್ ಬಡಿಯುತ್ತಾ ಒಂದು ಖುಷಿಯನ್ನು ಆಚರಿಸುವಂಥ ಒಂದು ಹಬ್ಬ ಅಂತ ಇದನ್ನು ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ನೌಖಾಯಿ ಮತ್ತೊಂದು ವಿಶೇಷವಾದಂಥ ಹಬ್ಬ, ಸ್ಪೆಷಲಿ ಒಡಿಸ್ಸಾದಲ್ಲಿ ಆಚರಿಸಲಾಗುವಂಥ ಒಂದು ಸುಗ್ಗಿ ಹಬ್ಬ ಇದಾಗಿದೆ. ಗಣೇಶ ಚತುರ್ಥಿಯ ಮಾರನೇ ದಿನ ಸಾಮಾನ್ಯವಾಗಿ ಇದನ್ನು ಆಚರಿಸಲಾಗುತ್ತೆ. ವಿಶೇಷವಾದ ನೃತ್ಯವನ್ನು ಕೂಡ ಮಾಡಲಾಗುತ್ತೆ. ನಮ್ಮ ಜನಪದ ನೃತ್ಯಗಳೇನಿದ್ದಾವಲ್ವ, ಆ ನೃತ್ಯಗಳು ಈ ಸುಗ್ಗಿ ಹಬ್ಬಗಳ ಜೊತೆ ಹೆಚ್ಚು ನಿಕಟ ಸಂಬಂಧ ಹೊಂದಿರೋದು ಕಂಡುಬರುತ್ತೆ. ಸುಗ್ಗಿ ಹಬ್ಬ ಅಂದ ತಕ್ಷಣಕ್ಕೆ ಜಸ್ಟ್ ನಾವು ಅಡುಗೆ ಮಾಡಿ ಊಟ ಮಾಡೋದು ಅಷ್ಟೇ ಅಲ್ಲ, ಅಡುಗೆದಲ್ಲಿ ಕೂಡ ಸಾಕಷ್ಟು ಸೈಂಟಿಫಿಕ್ ಆಗಿ ನಮ್ಮ ಪೂರ್ವಜರು ಆ ಸೀಸನಲ್ಲಿ ಬರುವಂಥ ಹಬ್ಬಗಳಿಗೆ ಅಲ್ಲಿನ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ಆಹಾರ ಪದ್ಧತಿ ಫಿಕ್ಸ್ ಮಾಡಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಖುಷಿಯನ್ನು ಕೂಡ ನಾವು ಪಡಬೇಕು. ಆ ಖುಷಿ ಪಡಲಿಕ್ಕೆ ಅನೇಕ ನೃತ್ಯಗಳನ್ನು ಹಾಡನ್ನು ಕೂಡ ಹಾಡೋದು ಕಂಡುಬರುತ್ತೆ. ಆ ನೃತ್ಯದಲ್ಲಿ ಅವರ ಜನಪದ ವಿಶೇಷತೆಗಳಾಗಿರ್ಬೋದು, ಆ ಭಾಗದ ಸಂಸ್ಕೃತಿ ಕೂಡ ಅಡಕವಾಗಿರೋದು ಕಂಡುಬರುತ್ತೆ. ಓಕೆ, ಈ ಹಬ್ಬವು ಕೂಡ ಹೆಚ್ಚು ವಿಶೇಷವಾದದ್ದು. ನಿಮಗೊಂದು ಸ್ಕ್ರೀನ್ ಮೇಲೆ ನಿಮಗೊಂದು ಪೋಸ್ಟರ್ ಕಾಣಿಸ್ತಾ ಇದೆ, ಹ್ಯಾಪಿ ನೌಖಾಯಿ ಅಂತ, ಹಾರ್ವೆಸ್ಟ್ ಫೆಸ್ಟಿವಲ್ ಅಂತಲೇ ಗುರುತಿಸಲಾಗುತ್ತೆ. ಇದು ಕೂಡ ಸ್ಪೆಷಲಿ ಒರಿಸ್ಸಾ ರಾಜ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರೋದು. ಓಕೆ, ಇದಕ್ಕೂ ರಿಲೇಟೆಡಾಗಿ ಕೂಡ KPSC ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನನ್ನು ನಾನು ಉದಾಹರಣೆಯಾಗಿ ನಿಮಗೆ ತೋರಿಸ್ತಾ ಇರೋದು. ನವಖಾಯಿ ಎಂದರೇನು ಅಂತ ಕೇಳಿರೋದು ಅಷ್ಟೇ, ನೇರವಾದ ಪ್ರಶ್ನೆ ಇದೆ. ಒಡಿಸ್ಸಾದ ಕೃಷಿ ಉತ್ಸವ, ಕೇರಳದ ದೋಣಿ ಉತ್ಸವ, ನಾಗಾಲ್ಯಾಂಡ್ನ ನೃತ್ಯ ಉತ್ಸವ, ಪಶ್ಚಿಮ ಬಂಗಾಳದ ಮೀನು ಉತ್ಸವ ಅಂತ ಕೇಳಿದ್ದಾರೆ. ಆಲ್ರೆಡಿ ಗೊತ್ತು, ನವಖಾಯಿ ಅನ್ನೋದು ಒಡಿಸ್ಸಾದ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿದೆ. ಸ್ಪೆಷಲಿ ರೈತರಿಗೆ ರಿಲೇಟೆಡ್ ಆಗಿರುವಂಥ ಒಂದು ಫೆಸ್ಟಿವಲ್ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಗುಡಿ ಪಾಡ್ವಾ ಅಂತ ಮತ್ತೊಂದು ವಿಶೇಷವಾದಂಥ ಹಬ್ಬ, ಸ್ಪೆಷಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಹಬ್ಬವನ್ನು ಆಚರಿಸೋದು ಕಂಡುಬರುತ್ತೆ. ಸ್ಪೆಷಲಿ ಹಿಂದೂ ಪಂಚಾಂಗದಲ್ಲಿ ಗುರುತಿಸಲಾಗುವಂಥ ಮೊದಲ ತಿಂಗಳು, ಚೈತ್ರ ಮಾಸದ ಮೊದಲ ಏನೋ ದಿನ ಅಂತೇನು ಗುರುತಿಸ್ತೇವಲ್ವ, ಹೊಸ ವರ್ಷ ಅಂತೇನು ಗುರುತಿಸ್ತೇವಲ್ವ, ಆ ಹೊಸ ವರ್ಷವನ್ನೇ ಗುಡಿ ಪಾಡ್ವಾ ಅನ್ನುವಂಥ ಹೆಸರಲ್ಲಿ ಆಚರಿಸೋದು ಕಂಡುಬರುತ್ತೆ. ಈ ಹಿಂದೂ ಪಂಚಾಂಗದಲ್ಲಿ ಬರುವಂಥ ಹೊಸ ವರ್ಷ ಏನಿದೆ ಅಲ್ವಾ, ಯುಗಾದಿ, ಆ ಯುಗಾದಿಯನ್ನು ದೇಶದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಆಚರಿಸೋದನ್ನು ನಾವು ನೋಡ್ತೇವೆ. ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಆಚರಿಸಲಾಗುತ್ತೆ. ಇನ್ನು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಉಗಾದಿ ಅಂತ ಆಚರಿಸೋದು ಕಂಡುಬರುತ್ತೆ. ಗೋವಾದಲ್ಲಿ ಸಂವತ್ಸರ ಪಾಡ್ವಾ ಅನ್ನುವಂಥ ಹೆಸರಲ್ಲಿ ಆಚರಿಸೋದು ನಾವು ನೋಡ್ತೇವೆ. ಹೀಗೆ ವೆಸ್ಟ್ ಬೆಂಗಾಲ್, ತೆಲಂಗಾಣ, ಕೇರಳದಲ್ಲೂ ಕೂಡ ಬೇರೆ ಬೇರೆ ಹೆಸರಿಂದ ಈ ಹಬ್ಬವನ್ನು ಆಚರಿಸೋದನ್ನು ನಾವು ನೋಡ್ತೇವೆ. ಓಕೆ, ಅಂದರೆ ಹಬ್ಬಗಳಿಗೆ ಅಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ಹೆಸರುಗಳಿರೋದು ಕಂಡುಬರುತ್ತೆ. ಆಚರಣೆಯಲ್ಲಿ ಕೂಡ ಸ್ವಲ್ಪ ಭಿನ್ನತೆ ಇರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ನಬ್ಬನ್ನ ಅನ್ನೋದು ಒಂದು ಹಾರ್ವೆಸ್ಟ್ ಫೆಸ್ಟಿವಲ್. ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಇಮೇಜಲ್ಲೇ ನಿಮ್ಗೆ ಕ್ಲಿಯರ್ ಆಗ್ತಾ ಇದೆ. ಅಲ್ಲಿ ರೈತರು ರಾಶಿ ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ. ಸ್ಪೆಷಲಿ ಹೊಸ ಭತ್ತ ಬರುವಂಥ ಸಮಯದಲ್ಲಿ, ಏನು ಸುಗ್ಗಿ ಇರುತ್ತಲ್ವ, ಆ ಸಮಯದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದ ಹಬ್ಬ ಇದಾಗಿದೆ. ಸ್ಪೆಷಲಿ ಬಂಗಾಳಿ ಭಾಷೆಯಲ್ಲಿ ನಬ್ಬನ್ನ ಅಂದರೆ ಹೊಸ ಭತ್ತ ಅಂತ ಅನ್ನುವಂಥ ಅರ್ಥವೇ ಬರುತ್ತೆ ಆ ಪದಕ್ಕೆ. ಸುಗ್ಗಿ ಹಬ್ಬ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಇದನ್ನು ಆಚರಿಸಲಾಗುತ್ತೆ. ನೆಕ್ಸ್ಟ್ ಮತ್ತೊಂದು ಈಶಾನ್ಯ ರಾಜ್ಯಗಳಲ್ಲಿ ಆಚರಿಸಲಾಗುವಂಥ ವಿಶೇಷವಾದ ಸುಗ್ಗಿ ಹಬ್ಬದ ಇಮೇಜ್ ನಿಮ್ಗೆ ಕಾಣಿಸ್ತಾ ಇದೆ. ಈ ಸುಗ್ಗಿ ಹಬ್ಬಕ್ಕೆ ಕಾ ಪೋಂಬ್ಲ್ಯಾಂಗ್ ನೋಂಗ್ಕ್ರೇಮ್ ಅಂತ ಕರೆಯಲಾಗುತ್ತೆ. ಸ್ಪೆಷಲಿ ಮೇಘಾಲಯ ರಾಜ್ಯದಲ್ಲಿ ಖಾಸಿ ಅನ್ನುವಂಥ ಬುಡಕಟ್ಟು ಜನಾಂಗ ಏನಿದೆ ಅಲ್ವಾ, ಆ ಬುಡಕಟ್ಟು ಜನಾಂಗದವರು ಆಚರಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ಇದಾಗಿದೆ. ಅಲ್ಲಿ ನೃತ್ಯ ಕೂಡ ಕಂಡು ಬರ್ತಾ ಇದೆ. ಆ ನೃತ್ಯದಲ್ಲಿ ಅವರ ವಿಶೇಷವಾದಂತಹ ಉಡುಗೆ ತೊಡುಗೆಯನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒನ್ ವಾಂಗಲ್ ಫೆಸ್ಟಿವಲ್ ಅಂತ ಗಾರೋ ಬುಡಕಟ್ಟು ಜನಾಂಗದವರು ಆಚರಿಸುವಂಥ ಒಂದು ವಿಶೇಷವಾದ ಹಬ್ಬ ಆಗಿದೆ. ಇದು ಕೂಡ ಪೋಸ್ಟ್ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಗುರುತಿಸಲಾಗುತ್ತೆ. ಅಂದರೆ ಈ ಕೃಷಿ ಋತು ಏನು ಮುಗಿಯುತ್ತಲ್ವ, ಕೃಷಿಯ ಕಾಲಾವಧಿ ಏನು ಮುಗಿಯುತ್ತಲ್ವ, ವರ್ಷದಲ್ಲಿ ಬಂದಾಗ ಜೂನ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆ ಆರಂಭ ಆಗುತ್ತೆ. ಸಾಮಾನ್ಯವಾಗಿ ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಕೃಷಿ ಚಟುವಟಿಕೆ ಆ ವರ್ಷದ್ದೆಲ್ಲ ಮುಕ್ತಾಯ ಆಗ್ತವೆ. ಆ ಸಮಯದಲ್ಲಿ ಆಚರಿಸಲಾಗುವಂಥ ವಿಶೇಷವಾದ ಹಬ್ಬ ಅಂತ ಇದನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಗಾರೋ ಬುಡಕಟ್ಟು ಜನಾಂಗದವರು ಇದನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸೋದನ್ನು ನಾವು ಕಾಣ್ತೇವೆ. ಬಸಂತ ಪಂಚಮಿ ಮತ್ತೊಂದು ಸುಗ್ಗಿ ಹಬ್ಬ, ಸ್ಪೆಷಲಿ ಸರಸ್ವತಿ ದೇವಿಗೆ ರಿಲೇಟೆಡ್ ಆಗಿರೋದು. ಅಂದರೆ ಸರಸ್ವತಿ ದೇವಿಗೆ ಅರ್ಪಣೆ ಮಾಡಿರುವಂಥದ್ದು ಅಥವಾ ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಆರಾಧಿಸುವಂಥ ಹಬ್ಬ ಅಂತ ಗುರುತಿಸಲಾಗುತ್ತೆ. ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಬಿಹಾರ ಆಗಿರ್ಬೋದು, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಅಸ್ಸಾಂ, ಆ ಭಾಗದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಹಬ್ಬ ಅಂತ ಇದನ್ನು ಗುರುತಿಸ್ಬೋದಾಗಿದೆ. SDA 2017ರಲ್ಲಿ ಕೇಳಿರುವಂಥ ಪ್ರಶ್ನೆ, ಈ ಮ್ಯಾಚ್ ದಿ ಫಾಲೋವಿಂಗ್ ರೂಪದಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಸ್ಪೆಷಲಿ ಈ ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿರ್ಬೋದು, ಫೋಕ್ ಡ್ಯಾನ್ಸ್ ಆಗಿರ್ಬೋದು, ಮತ್ತು ಟ್ರೈಬ್ಸ್ ಬಗ್ಗೆ ಆಗಿರ್ಬೋದು.
ಅದಕ್ಕೆ ಒಂದು ಉದಾಹರಣೆಯಾಗಿ ನಾವಿಲ್ಲಿ ನೋಡ್ಬೋದಾಗಿದೆ. ಒಂದು ಪಟ್ಟಿಯಲ್ಲಿ ರಾಜ್ಯಗಳ ಹೆಸರನ್ನು ಕೊಟ್ಟಿದ್ದಾರೆ, ಮತ್ತೊಂದು ಪಟ್ಟಿಯಲ್ಲಿ ಹಬ್ಬಗಳನ್ನು ಕೊಟ್ಟಿದ್ದಾರೆ. ತಮಿಳುನಾಡಿದೆ, ವೆಸ್ಟ್ ಬೆಂಗಾಲ್ ಇದೆ, ಕೇರಳ ಮತ್ತು ಅಸ್ಸಾಂ ಇದೆ. ಪಟ್ಟಿ ಎರಡರಲ್ಲಿ ಹೋದಾಗ ಭೋಗಾಲಿ ಬಿಹು ಇದೆ, ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಓಣಂ ಡಿಸ್ಕಷನ್ ಮಾಡಿದ್ದೇವೆ, ಸರ್ಹುಲಿ ಡಿಸ್ಕಷನ್ ಮಾಡಿಲ್ಲ, ಪೊಂಗಲ್ ಡಿಸ್ಕಷನ್ ಮಾಡಿದ್ದೇವೆ, ಡೋಲ್ ಪೂರ್ಣಿಮಾ ಡಿಸ್ಕಷನ್ ಮಾಡಿಲ್ಲ. ಓಕೆ, ಅಂದರೆ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಬಂದಾಗ ಕೆಲವೊಂದು ಗೊತ್ತಿರ್ಬೋದು, ಕೆಲವೊಂದು ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿರುವಂತಹ ಆಪ್ಷನ್ಸ್ ಏನಿದಾವಲ್ವ ಅವುಗಳ ಸಹಾಯದಿಂದ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಮತ್ತು ಇನ್ನೊಂದು ಕ್ಲಿಯರ್ ಆಗಿರಲಿ, ನಾನಿಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಹಬ್ಬಗಳ ಮಾತ್ರ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಇನ್ನೂ ಇವುಗಳ ಪಟ್ಟಿ ನಿಮಗೆ ಸಿಗುತ್ತೆ. ಸ್ಪೆಷಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರುವಂಥ ಬುಕ್ಸ್ಗಳೇನಿದ್ದಾವಲ್ವ ಆ ಬುಕ್ಸಲ್ಲಿ ನೀವು ಇನ್ನೂ ಇವುಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಪಡ್ಕೊಳ್ಬೋದು. ಯಾರಿಗೆ ಇನ್ನೂ ಅವಶ್ಯಕತೆ ಇದೆ ಇನ್ಫಾರ್ಮೇಷನ್ ಅನ್ನೋರು ಆ ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ತಮಿಳ್ನಾಡು ಆಲ್ರೆಡಿ ನಾವು ಗೊತ್ತಾಗಿದೆ, ಇಲ್ಲಿ ಪೊಂಗಲನ್ನು ಆಚರಿಸ್ತೇವೆ. ನೆಕ್ಸ್ಟ್ ಕೇರಳ ಗೊತ್ತಾಗಿದೆ ನಿಮಗೆ, ಓಣಂ ಅನ್ನೋದು. ಅಸ್ಸಾಂ ಕೂಡ ಬಿಹು ಜೊತೆ ನಾವು ಮ್ಯಾಚ್ ಮಾಡ್ಬೋದು. ರಿಮೈನಿಂಗ್ ಉಳಿಯೋದು ವೆಸ್ಟ್ ಬೆಂಗಾಲು. ಈಸಿಯಾಗಿ ರಿಮೈನಿಂಗ್ ಆಪ್ಷನ್ಸ್ ಮೂಲಕ ನೀವು ಗೆಸ್ ಮಾಡ್ಬೋದು ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ. ಈ ಮಾದರಿಯಲ್ಲೇ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹಳ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ನೆಕ್ಸ್ಟ್ ಒಂದು ಬರೋಣ. ಫೋಕ್ ಡ್ಯಾನ್ಸ್ ಮತ್ತೊಂದು ವಿಶೇಷವಾದಂಥ ಒಂದು ಯೂನಿಟ್. ಸ್ಪೆಷಲಿ ಇದೇ ಟಾಪಿಕಲ್ಲಿ ಬಂದಾಗ ಒಂದು ಸಪ್ರೇಟ್ ಯೂನಿಟ್ ಆಗಿ ಇದನ್ನು ಕೊಟ್ಟಿರೋದು ಕಂಡುಬರುತ್ತೆ. ಭಾರತದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ವಿಭಿನ್ನವಾದಂಥ ಜನಪದ ನೃತ್ಯಗಳನ್ನು ನಾವು ನೋಡ್ಬೋದಾಗಿದೆ. ಅಂತಹ ನೃತ್ಯಗಳಿಗೂ ರಿಲೇಟೆಡ್ ಆಗಿ ಕೂಡ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಖಂಡಿತ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಇಂಪಾರ್ಟೆಂಟ್ ಆಗಿದೆ. ಅಷ್ಟೇ ಅಲ್ಲ, ಭಾರತದ ಕಲೆ ಮತ್ತು ಸಂಸ್ಕೃತಿ ತಿಳ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅನ್ನೋದು ಕೂಡ ನಾವು ಯಾವತ್ತೂ ಮರಿಬಾರ್ದು. ಫಸ್ಟ್ ಒನ್ ಇರೋದು ಗಾರ್ಬಾ. ಯಾವ ರಾಜ್ಯದಂತ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಗಾರ್ಬಾ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಒಂದು ಜನಪದ ನೃತ್ಯವಾಗಿದೆ. ಸ್ಪೆಷಲಿ ಶಿವರಾತ್ರಿಯ ಸಮಯದಲ್ಲಿ ಈ ನೃತ್ಯವನ್ನು ಅವ್ರು ಮಾಡೋದು ಕಂಡುಬರುತ್ತೆ. ಮಧ್ಯದಲ್ಲಿ ದೀಪವನ್ನು ಇಟ್ಟಿರ್ತಾರೆ, ಸುತ್ತಲೂ ಚಪ್ಪಾಳೆ ಬಡಿಯುತ್ತಾ ವೃತ್ತಾಕಾರದಲ್ಲಿ ಈ ನೃತ್ಯವನ್ನು ಮಾಡೋದನ್ನು ನಾವು ನೋಡ್ಬೋದಾಗಿದೆ. ಇದೇ ಗುಜರಾತ್ ರಾಜ್ಯದಲ್ಲಿ ಇನ್ನೊಂದು ವಿಶೇಷವಾದಂಥ ನೃತ್ಯ ಕಂಡುಬರುತ್ತೆ, ಅದು ದಾಂಡಿಯಾ ಅಂತ. ಇದು ಕೂಡ ಬಹಳ ಫೇಮಸ್ ಆಗಿರೋದು. ಇದು ಕೂಡ ಗುಜರಾತ್ ರಾಜ್ಯದಲ್ಲೇ ಕಂಡುಬರುವಂಥದ್ದು. ಸ್ಪೆಷಲಿ ಬಹಳಷ್ಟು ಅತ್ಯಧಿಕ ಪ್ರಮಾಣದಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಮತ್ತು ಇನ್ನೊಂದು ಮಾಹಿತಿ ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೀನಿ. ಈ ಜಾನಪದ ನೃತ್ಯಗಳಾಗಿರ್ಬೋದು, ಸುಗ್ಗಿ ಹಬ್ಬಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಹೆಸರಿಂದ ಆಚರಿಸೋದು ಕಂಡುಬರುತ್ತೆ. ಆದರೆ ಮೇಜರಾಗಿ ಕಂಡುಬರುವಂಥ ರಾಜ್ಯಗಳನ್ನು ನಾನಿಲ್ಲಿ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ನೀಡ್ತಾ ಇರೋದು. ಸ್ಪೆಷಲಿ ಈ ಹಬ್ಬದ ವಿಶೇಷತೆ ಏನಂದರೆ ಈ ನೃತ್ಯದ ವಿಶೇಷತೆ ಏನಂದರೆ ಈ ನೃತ್ಯದಲ್ಲಿಯೂ ಕೂಡ ಪಾಲಿಶ್ಡ್ ಸ್ಟಿಕ್ಗಳನ್ನು ಬಳಕೆ ಮಾಡಲಾಗುತ್ತೆ. ಏನು ಕೋಲಾಟ ಅಂತ ಏನು ಹೇಳ್ತೇವಲ್ಲ ನಾವು, ಕಾಮನ್ ಆಗಿ ನಾವು ಕರ್ನಾಟಕದಲ್ಲಿ ಬಂದಾಗ ಕೋಲಾಟಕ್ಕೆ ಏನು ನಾವು ಕೋಲುಗಳನ್ನು ಬಳಸ್ತೇವಲ್ವ ಅಂತಹ ಕೋಲುಗಳನ್ನು ಈ ನೃತ್ಯದಲ್ಲಿ ಬಳಕೆ ಮಾಡೋದು ಕಂಡುಬರುತ್ತೆ. ನೀವು ಇಮೇಜ್ ನೋಡಿದ್ರು ಕೂಡ ಹೇಳ್ಬೋದು. ಸ್ಪೆಷಲಿ ನೃತ್ಯಗಳನ್ನು, ಭಾರತದಲ್ಲಿ ಬರುವಂಥ ನೃತ್ಯಗಳೇನಿದ್ದಾವಲ್ವ ಈ ನೃತ್ಯಗಳು ಕೇವಲ ಮನೋರಂಜನೆಗಾಗಿ ಮಾಡುವಂಥ ನೃತ್ಯಗಳಲ್ಲ. ಈ ನೃತ್ಯಗಳಲ್ಲಿ ಸಾಕಷ್ಟು ಪೌರಾಣಿಕ ಕಥೆಗಳು ಅಡಕವಾಗಿರ್ತವೆ. ಈ ನೃತ್ಯಗಳ ಮೂಲಕ ಪೌರಾಣಿಕ ಕಥೆಗಳನ್ನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಲಾಗ್ತಾ ಇತ್ತು. ಮತ್ತು ಈ ನೃತ್ಯಗಳ ಮೂಲಕ ಮೌಲ್ಯಗಳನ್ನು ತಿಳಿಸ್ಕೊಡ್ಲಾಗತ್ತೆ. ಅಷ್ಟೇ ಅಲ್ಲ, ಈ ನೃತ್ಯಗಳ ಮೂಲಕ ಸಮರಾಭ್ಯಾಸವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಒಂದು ರೀತಿ ಜನರಲ್ಲಿಯೇ ಕಾಂಪಿಟೇಷನ್, ಅವರಲ್ಲಿರುವಂಥ ಸ್ಕಿಲ್ಲನ್ನು ಹೊರಗಾಕ್ಲಿಕ್ಕೂ ಕೂಡ ಇವು ಅವಕಾಶ ಕಲ್ಪಿಸ್ಕೊಡ್ತವೆ. ಅಂದರೆ ಜಾನಪದ ನೃತ್ಯಗಳು ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ನೃತ್ಯಗಳಾಗಿದ್ದಾವೆ. ಸ್ಪೆಷಲಿ ಈ ನೃತ್ಯಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ದುರ್ಗಾ ಮತ್ತು ಮಹಿಷಾಸುರನ ಏನು ರಿಲೇಟೆಡ್ ಆಗಿರುವಂಥ ಪೌರಾಣಿಕ ಕಥೆ ಏನಿದೆ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಕಥೆಯನ್ನು ಈ ನೃತ್ಯದ ಮೂಲಕ ಹೇಳಲಾಗುತ್ತೆ, ಅಭಿವ್ಯಕ್ತಿ ಪಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. 2012 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು, ದಾಂಡಿಯಾ ಇದು ಎಲ್ಲಿಯ ಪ್ರಸಿದ್ಧ ನೃತ್ಯವಾಗಿದೆ ಅಂತ. ಅಂದರೆ ಯಾವ ರಾಜ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ನೃತ್ಯ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಒಂದು ನೃತ್ಯವಾಗಿದೆ. ನೆಕ್ಸ್ಟ್ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ಮತ್ತೊಂದು ವಿಶೇಷವಾದಂಥ ನೃತ್ಯ ಅಂದರೆ ಭಾವ ಎನ್ನುವಂಥ ಒಂದು ನೃತ್ಯ. ಈ ನೃತ್ಯದ ವಿಶೇಷತೆ ಏನಂದರೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ನೃತ್ಯಗಾರರು ತಮ್ಮ ತಲೆಯ ಮೇಲೆ ಈ ಮಡಿಕೆಗಳನ್ನು ಅಥವಾ ಈ ಬಿಂದಿಗೆ ಅಂತ ಏನು ಹೇಳ್ತೇವಲ್ವ ಅಂತಹ ವಸ್ತುಗಳನ್ನು ಇಟ್ಕೊಂಡು ಅವುಗಳನ್ನು ಬ್ಯಾಲೆನ್ಸ್ ಮಾಡ್ತಾ ನೃತ್ಯ ಮಾಡ್ತಾ ಹೋಗ್ತಾರೆ. ಅಂದರೆ ಬಹಳ ವಿಶೇಷವಾದಂಥ ಸ್ಕಿಲ್ ನಮಗೆ ಬೇಕಾಗತ್ತೆ. ನಾವೆಲ್ಲ ಸ್ಪೆಷಲಿ ಇವತ್ತಿನ ಯುವ ಪೀಳಿಗೆ ನಾವು ವೆಸ್ಟರ್ನ್ ಮ್ಯೂಸಿಕ್ಕು, ವೆಸ್ಟರ್ನ್ ಡ್ಯಾನ್ಸ್ಗೆ ಮಾರು ಹೋಗ್ತಾ ನಾವು ನಮ್ಮ ಜಾನಪದ ನೃತ್ಯಗಳು ಅವುಗಳ ವಿಶೇಷತೆ ಏನಿದೆ ಅನ್ನೋದನ್ನು ನಾವು ಮರಿತಾ ಇದ್ದೇವೆ. ಖಂಡಿತ ಇದು ನಮ್ಮ ಕಲೆ ಸಂಸ್ಕೃತಿ ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಹೆಚ್ಚು ವಿಶೇಷವಾದಂಥ ಹೆಚ್ಚು ಸ್ಕಿಲ್ಡ್ ಪರ್ಸನ್ಸ್ ಮಾತ್ರ ಇಂಥ ನೃತ್ಯ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗತ್ತೆ.
ನೆಕ್ಸ್ಟ್ ಘೋಮರ್ ಅನ್ನೋದು ಮತ್ತೊಂದು ವಿಶೇಷವಾದಂಥ ಫೋಕ್ ಡ್ಯಾನ್ಸ್ ಆಗಿದೆ. ರಾಜಸ್ಥಾನ್ ಏರಿಯಾದಲ್ಲಿ ಕಂಡುಬರುವಂಥದ್ದು. ಸ್ಪೆಷಲಿ ಭಿಲ್ ಅನ್ನುವಂಥ ಬುಡಕಟ್ಟು ಜನಾಂಗದ ಮಹಿಳೆಯರು ಈ ನೃತ್ಯ ಮಾಡೋದನ್ನು ನಾವು ಕಾಣ್ತೇವೆ. ಬುಡಕಟ್ಟು ಜನಾಂಗಗಳನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಆ ಜನಾಂಗದ ಜೊತೆ ಕೂಡ ಇಂತಹ ನೃತ್ಯಗಳು ಲಿಂಕ್ ಆಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಇದೇ ರಾಜಸ್ಥಾನ್ ರಾಜ್ಯದಲ್ಲಿ ಕಾಲ್ ಬೆಲೆ ಅನ್ನುವಂತಹ ಒಂದು ಫೋಕ್ ಡ್ಯಾನ್ಸ್ ಮಾಡೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಇದು ಸಹ ಅಷ್ಟೇ, ಕಾಲ್ ಬೆಲೆ ಅನ್ನುವಂಥ ಸಮುದಾಯದ ಮಹಿಳೆಯರು ಈ ನೃತ್ಯವನ್ನು ಮಾಡ್ತಾರೆ. ಬೀನ್ ಅನ್ನುವಂಥ ಒಂದು ಸಂಗೀತ ಉಪಕರಣ ಬಳಕೆ ಮಾಡ್ತಾರೆ. ಆ ಸಂಗೀತ ಉಪಕರಣ ನುಡಿಸ್ತಾ ಅದರ ಸಂಗೀತಕ್ಕೆ ರಿಲೇಟೆಡ್ ಆಗಿ ಅಥವಾ ಅದಕ್ಕೆ ಅನುಗುಣವಾಗಿ ಇವರು ನೃತ್ಯವನ್ನು ಮಾಡೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಚಾರ್ಬಾ ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥ ಮತ್ತೊಂದು ವಿಶೇಷವಾದಂಥ ಫೋಕ್ ಡ್ಯಾನ್ಸ್ ಆಗಿದೆ. ಸ್ಪೆಷಲಿ ದಸರಾ ಹಬ್ಬದ ಸಮಯದಲ್ಲಿ ಈ ನೃತ್ಯವನ್ನು ಮಾಡೋದನ್ನು ನಾವು ನೋಡ್ತೇವೆ. ಇನ್ನು ದುಮಾಲ್ ಅನ್ನುವುದು ಒಂದು ವಿಶೇಷವಾದಂಥ ನೃತ್ಯ. ಸ್ಪೆಷಲಿ ಜಮ್ಮು ಮತ್ತು ಕಾಶ್ಮೀರ ಏನಿದೆ ಅಲ್ವಾ, ಕೇಂದ್ರಾಡಳಿತ ಪ್ರದೇಶ, ಆ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಫೋಕ್ ಡ್ಯಾನ್ಸ್ ಆಗಿದೆ. ವಟಲ್ ಟ್ರೈಬ್ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗದವರು ಮಾಡುವಂಥ ಒಂದು ವಿಶೇಷವಾದಂಥ ಫೋಕ್ ಡ್ಯಾನ್ಸ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇನ್ನು ಭಾಂಗ್ರಾ ನಿಮಗೆಲ್ಲರಿಗೂ ಗೊತ್ತು, ಹೆಚ್ಚು ಫೇಮಸ್ ಆಗಿರೋದು. ಸ್ಪೆಷಲಿ ಪಂಜಾಬ್ ರಾಜ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಡ್ಯಾನ್ಸ್ ಆಗಿದೆ. ಸ್ಪೆಷಲಿ ಹಾರ್ವೆಸ್ಟ್ ಫೆಸ್ಟಿವಲ್ ಸಮಯದಲ್ಲಾಗಿರ್ಬೋದು, ಇತರೆ ಹಬ್ಬದ ದಿನಗಳ ಸಮಯದಲ್ಲಿ ಈ ನೃತ್ಯ ಮಾಡೋದನ್ನು ನಾವು ಕಾಣ್ತೇವೆ. ಸೇಮ್ ಇದೇ ರಾಜ್ಯದಲ್ಲಿ ಮತ್ತೊಂದು ವಿಶೇಷವಾದಂತಹ ನೃತ್ಯ ಕಂಡುಬರುತ್ತೆ, ಅದು ಗಿಡ್ಡ ಅನ್ನೋದು. ಇದು ಸಹ ಪಂಜಾಬ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಓಕೆ, ಇದು ಪಂಜಾಬ್ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಈ ನೃತ್ಯವನ್ನು ನಾವು ಕಾಣ್ಬೋದು. ಆದರೆ ಹೆಚ್ಚು ಫೇಮಸ್ ಆಗಿರೋದು ಅಥವಾ ಇದರ ಮೂಲ ಅಂತ ನಾವು ಗುರುತಿಸೋದು ಪಂಜಾಬ್ ರಾಜ್ಯ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಮಹಾರಾಷ್ಟ್ರ ಅಂದ ತಕ್ಷಣಕ್ಕೆ ನಮಗೆಲ್ಲರಿಗೂ ನೆನಪಿಗೆ ಬರುವಂಥ ಜನಪದ ನೃತ್ಯ ಅಂದರೆ ತಮಾಷಾ. ಹೆಚ್ಚು ವಿಶೇಷವಾದದ್ದು, ಹೆಚ್ಚು ಆಕರ್ಷಕವಾದಂಥ ಒಂದು ನೃತ್ಯ ಇದಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಸಾಕಷ್ಟು ಬಾರಿ ತಮಾಷೆಗೆ ರಿಲೇಟೆಡ್ ಕ್ವಶನ್ ಬಂದಿರೋದು ನೋಡ್ತೇವೆ. ಸ್ಪೆಷಲಿ PSI 2016ರಲ್ಲಿ ಕೇಳಿರುವಂಥದ್ದು. ಜಾನಪದ ನೃತ್ಯ ತಮಾಷಾ ಮುಖ್ಯವಾಗಿ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿರೋದು, ಸ್ಟೇಟ್ ಜೊತೆ ಮ್ಯಾಚ್ ಮಾಡಿಕೆ ಕೇಳ್ಬೋದು ಅಥವಾ ನೇರವಾಗಿ ಕ್ವಶನ್ ಕೇಳ್ಬೋದು. ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಜನಪದ ನೃತ್ಯವಾಗಿದೆ. ತರಂಗ ಮೇಲ್ ಅನ್ನುವಂಥ ನೃತ್ಯ ಗೋವಾದಲ್ಲಿ ಕಂಡುಬರೋದು. ಸ್ಪೆಷಲಿ ದಸರಾ ಮತ್ತು ಹೋಲಿ ಹಬ್ಬದ ಸಮಯದಲ್ಲಿ ಈ ನೃತ್ಯವನ್ನು ಮಾಡೋದನ್ನು ನಾವು ಕಾಣ್ತೇವೆ. ಗೋವಾ ರಾಜ್ಯ ಚಿಕ್ಕ ರಾಜ್ಯ ಆದರೂ ಕೂಡ ಅಲ್ಲೂ ಕೂಡ ಸಾಕಷ್ಟು ವಿಭಿನ್ನವಾದಂಥ ಜನಪದ ನೃತ್ಯಗಳನ್ನು ನಾವು ನೋಡ್ಬೋದಾಗಿದೆ. ಇನ್ನು ಬಿಹು ಡ್ಯಾನ್ಸ್, ಆಲ್ರೆಡಿ ನಾವು ಬಿಹು ಹಬ್ಬದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವೀಗ ಬಿಹು ಡ್ಯಾನ್ಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ಬಿಹು ಡ್ಯಾನ್ಸ್ ಯಾವ ರಾಜ್ಯದ ಜನಪದ ನೃತ್ಯ ಅಂತ. ಬಿಹು ಇದು ಅಸ್ಸಾಂ ರಾಜ್ಯದ. ಹಬ್ಬನೂ ಕೂಡ ಇದೇ ಹೆಸರಲ್ಲಿ ಆಚರಿಸೋದು ಕಂಡುಬರುತ್ತೆ ಮತ್ತು ಡ್ಯಾನ್ಸ್ ಕೂಡ ಇರೋದು ಕಂಡುಬರುತ್ತೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಗುಂಪಲ್ಲಿ ಈ ಡ್ಯಾನ್ಸನ್ನು ಮಾಡೋದು ಕಂಡುಬರುತ್ತೆ. ಸ್ಪೆಷಲಿ ರ್ಯಾಪಿಡ್ ಹ್ಯಾಂಡ್ ಮೂಮೆಂಟನ್ನು ಕಾಣ್ತೇವೆ. ಬ್ರಿಸ್ಕ್ ಫುಟ್ ಸ್ಟೆಪ್ಸ್ಗಳನ್ನು ಈ ನೃತ್ಯದಲ್ಲಿ ವಿಶೇಷವಾಗಿ ನಾವು ಗಮನಿಸ್ಬೋದಾಗಿದೆ. ಅಸ್ಸಾಂನ ಪ್ರಾದೇಶಿಕ ನೃತ್ಯ ಯಾವುದು ಅಂತ FD ಎಕ್ಸಾಮಲ್ಲಿ ಕೇಳಿರೋದು, ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಇದು ಬಿಹು ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ ಬಂಬೂ ಡ್ಯಾನ್ಸ್ ಅಂತ ಅಥವಾ ರಂಗ್ಮಾ ಅನ್ನುವಂಥ ಹೆಸರಿನ ಒಂದು ವಿಶೇಷವಾದಂಥ ನೃತ್ಯವನ್ನು ನಾವು ಸ್ಪೆಷಲಿ ನಾಗಾ ಬುಡಕಟ್ಟು ಜನಾಂಗದವರಲ್ಲಿ ಕಾಣ್ಬೋದಾಗಿದೆ. ಬೇಸಿಕ್ಲಿ ಇದು ವಾರ್ ಡ್ಯಾನ್ಸ್. ಇದು ವಿಶೇಷ ಗಮನಿಸಬೇಕು. ಇಲ್ಲಿವರೆಗೂ ನಾವು ಸಾಕಷ್ಟು ಡ್ಯಾನ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕೆಲವೊಂದು ಹಾರ್ವೆಸ್ಟ್ ಫೆಸ್ಟಿವಲ್ ಸಮಯದಲ್ಲಿ ಮಾಡುವಂಥ ಡ್ಯಾನ್ಸ್ಗಳಾಗಿದ್ದು, ಕೆಲವೊಂದು ಪುರಾಣಗಳ ಜೊತೆ ಲಿಂಕ್ ಆಗಿರೋದು ಕಂಡುಬರುತ್ತೆ, ಕೆಲವೊಂದು ಧಾರ್ಮಿಕ ಅಂಶಗಳ ಜೊತೆ ಲಿಂಕ್ ಆಗಿರೋದು ಕಂಡುಬರುತ್ತೆ. ಆದರೆ ನಾಗಾ ಬುಡಕಟ್ಟು ಜನಾಂಗದವರು ಮಾಡುವಂಥ ಬಂಬೂ ಡ್ಯಾನ್ಸ್ ಏನಿದೆ ಅಲ್ವಾ, ಇದು ವಾರ್ ಡ್ಯಾನ್ಸ್ ಅನ್ನೋದು ವಿಶೇಷವಾಗಿ ಗಮನಿಸಬೇಕು. ಅಂದರೆ ನಮ್ಮ ಹಿರಿಯರು ಅಥವಾ ನಮ್ಮ ಪೂರ್ವಜರು ಏನು ಜನಪದ ನೃತ್ಯಗಳನ್ನೇನು ಅವರು ಮಾಡ್ತಾ ಇದ್ದಾರಲ್ವ, ಈ ನೃತ್ಯ ಕೇವಲ ಮನರಂಜನೆಗಾಗಿ ಅಷ್ಟೇ ಅಲ್ಲ, ಈ ನೃತ್ಯದ ಮೂಲಕ ಅವರೊಂದು ರೀತಿ ಸಮರಾಭ್ಯಾಸ ಅಂತ ಹೇಳ್ಬೋದು. ಇವತ್ತೇನು ನಾವು ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಸಮರಾಭ್ಯಾಸ ಮಾಡ್ತಾವಲ್ವ, ಆ ರೀತಿಯ ಸಮರಾಭ್ಯಾಸವನ್ನು ನೃತ್ಯದಲ್ಲೂ ಕೂಡ ಅವ್ರು ಮಾಡ್ತಾ ಇದ್ರು ಅನ್ನೋದನ್ನು ಗಮನಿಸಬೇಕು. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಬಂದಾಗ ರಕ್ಷಣೆ ಅಥವಾ ದಾಳಿ ಅಂತ ಬಂದಾಗ ಅವರು ಹೊಂದಿರುವಂತಹ ಸ್ಕಿಲ್ ಏನಿದೆ ಅಲ್ವಾ, ಕೌಶಲ್ಯ ಏನಿದೆ ಅಲ್ವಾ, ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೂ ಕೂಡ ಇಂಥ ನೃತ್ಯಗಳು ಅವಕಾಶ ಮಾಡಿಕೊಡ್ತಾ ಇದ್ದು. ಇದರಲ್ಲಿ ಯಾರು ಜಯಶಾಲಿ ಆಗ್ತಾ ಇದ್ರು ಅವರಿಗೆ ವಿಶೇಷವಾದಂಥ ಸನ್ಮಾನ ಕೂಡ ಮಾಡಲಾಗ್ತಾ ಇತ್ತು. ಹಾಗಾಗಿ ಕೆಲವೊಂದು ಜನಪದ ನೃತ್ಯಗಳು, ಫೋಕ್ ಡ್ಯಾನ್ಸ್ಗಳು ವಾರ್ ಡ್ಯಾನ್ಸ್ ಅಂತ ಕೂಡ ಗುರುತಿಸಲಾಗುತ್ತೆ. ವಿಶೇಷವಾಗಿ ನಾವು ಗಮನಿಸಬೇಕು. ಆದ್ರಿಂದಲೇ ನಾನು ಆರಂಭದಲ್ಲಿ ಹೇಳಿದ್ದು, ಫೋಕ್ ಡ್ಯಾನ್ಸ್ ಅನ್ನೋದು ಕೇವಲ ಮನರಂಜನೆ ಅಲ್ಲ, ಸಾಕಷ್ಟು ಅಂಶಗಳು ಅದರಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ಸಿಂಘಿ ಚಾಮ್ ಅನ್ನುವಂಥ ಒಂದು ಫೋಕ್ ಡ್ಯಾನ್ಸನ್ನು ಸ್ಪೆಷಲಿ ಸಿಕ್ಕಿಂ ರಾಜ್ಯದಲ್ಲಿ ನಾವು ಕಾಣ್ಬೋದು. ಇದಕ್ಕೆ ಕಾಂಚನಜುಂಗ ಡ್ಯಾನ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಸ್ಪೆಷಲಿ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಜನಪದ ನೃತ್ಯವಾಗಿದೆ. ಇಲ್ಲಿ ಲಾಯನ್ ಕಾಸ್ಟ್ಯೂಮ್ಸನ್ನು ಧರಿಸೋದು ಕಂಡುಬರುತ್ತೆ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇಮೇಜ್ ನೋಡಿದ್ರೆ ಈ ಸಿಂಹದ ರೀತಿಯಲ್ಲಿ ಕಾಣುವಂತಹ ಉಡುಗೆ ತೊಡುಗೆಗಳನ್ನು ಧರಿಸಲಾಗುತ್ತೆ. ಸ್ನೋ ಲಾಯನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಇಲ್ಲಿ ನೃತ್ಯಗಾರರು ಅನ್ನೋದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. ಮತ್ತೊಂದು ವಿಶೇಷವಾದಂತಹ ಫೋಕ್ ಡ್ಯಾನ್ಸ್ ಥಾಂಗ್ ತಾ ಅಂತ ಕರೆಯಲಾಗೋದು.
ಥಾಂಗ್ತಾ ಅನ್ನೋದು ಮಣಿಪುರ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಫೋಕ್ ಡ್ಯಾನ್ಸ್ ಆಗಿದೆ. ಇದು ಸಹ ಅಷ್ಟೇ ಮಾರ್ಷಲ್ ಡ್ಯಾನ್ಸ್ ಅನ್ನೋದನ್ನು ನಾವು ಗಮನಿಸಬೇಕು. ಕದನ ನೃತ್ಯ ಯಾವ ರೀತಿ ನಾವು ಪ್ರೀವಿಯಸ್ ಒಂದು ಡಿಸ್ಕಷನ್ ಮಾಡಿದೇವಲ್ವಾ, ಅದೇ ರೀತಿ ಇಲ್ಲಿಯೂ ಸಹ ಮಾರ್ಷಲ್ ಡ್ಯಾನ್ಸ್ ಆಗಿರುತ್ತೆ. ಡ್ಯಾನ್ಸ್ನಲ್ಲಿಯೇ ನಾವು ಕದನಕ್ಕೆ ರಿಲೇಟೆಡ್ ಆಗಿರುವಂಥ ಕೌಶಲ್ಯಗಳನ್ನು ನಾವು ಪ್ರೆಸೆಂಟ್ ಮಾಡ್ತೇವೆ. ಆ ಮಣಿಪುರಿ ಭಾಷೆಯಲ್ಲಿ ಹೋದಾಗ ಥಾಂಗ್ ಅಂದರೆ ಕತ್ತಿ, ತಾ ಅಂದರೆ ಭರ್ಜಿ ಆಗಿರುತ್ತೆ ಅಥವಾ ಈಟಿ ಅಂತ ಹೇಳೋದು. ದಾಳಿಗಾಗಿ ಮತ್ತು ರಕ್ಷಣೆಗಾಗಿ ನಿಮಗೆಲ್ಲ ಗೊತ್ತು, ಬುಡಕಟ್ಟು ಜನಾಂಗದವರಾಗಿರ್ಬೋದು ಅಥವಾ ನಾವು ಇತಿಹಾಸದ ಪೂರ್ವಕ್ಕೆ ಹೋದಾಗ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮತ್ತು ದಾಳಿಗಾಗಿ ನಮಗೆ ಕೆಲವೊಂದು ಕೌಶಲ್ಯಗಳು ಬರಲೇಬೇಕಾಗಿತ್ತು. ಇಂತಹ ಕೌಶಲ್ಯಗಳನ್ನೇ ಪರ್ಫೆಕ್ಟ್ ಆಗಲಿಕ್ಕೆ ಅಥವಾ ಇಂತಹ ಕೌಶಲ್ಯಗಳನ್ನು ಬೇರೆಯವರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗಿರ್ಬೋದು ಅಥವಾ ಅದರಲ್ಲಿ ಖುಷಿ ಪಡಲಿಕ್ಕೆ ಕೆಲವೊಂದು ಕದನ ನೃತ್ಯಗಳನ್ನು ನಮ್ಮ ಪೂರ್ವಜರು ನಮ್ಮ ದೇಶದ ಬೇರೆ ಬೇರೆ ಭಾಗದಲ್ಲಿರುವಂಥ ಬುಡಕಟ್ಟು ಜನಾಂಗದವರಾಗಿರ್ಬೋದು ಅಥವಾ ಇತರೆ ಜನರು ಕೂಡ ಅಳವಡಿಸ್ಕೊಂಡಿರೋದನ್ನು ನಾವು ಕಾಣ್ತೇವೆ. ರಾಸ್ಲೀಲಾ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ನೃತ್ಯವಾಗಿದೆ. ಎಸ್ಪೆಷಲಿ ರಾಧಾ ಕೃಷ್ಣ ಏನು ಪ್ರೇಮ ಕಥೆಗಳಿದ್ದಾವಲ್ವ, ಆ ಪ್ರೇಮ ಕಥೆಗಳನ್ನು ಈ ನೃತ್ಯದ ಮೂಲಕ ಅಭಿವ್ಯಕ್ತಿಪಡಿಸೋದನ್ನು ನಾವು ಈ ನೃತ್ಯದಲ್ಲಿ ಕಾಣ್ಬೋದಾಗಿದೆ. ದದ್ರಾ ಉತ್ತರ ಪ್ರದೇಶ ಸ್ಪೆಷಲಿ ಲಕ್ನೋ ಏರಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ನೃತ್ಯ ಆಗಿದೆ. ನಿಮಗೆ ನೇರವಾಗಿ ಕ್ವಶನ್ ಅದೇ ರೀತಿ ಕೇಳ್ಬೋದು, ದದ್ರಾ ಯಾವ ರಾಜ್ಯದಲ್ಲಿ ಕಂಡುಬರುವಂಥ ವಿಶೇಷವಾದ ಜನಪದ ನೃತ್ಯ ಅಂತ ಕೇಳ್ಬೋದು. ಜವರ್ ಅನ್ನೋದು ಕೂಡ ಒಂದು ವಿಶೇಷವಾದಂಥ ಜನಪದ ನೃತ್ಯ. ಸ್ಪೆಷಲಿ ಮಧ್ಯಪ್ರದೇಶ ರಾಜ್ಯದ ಬುಂದೇಲ್ಖಂಡ್ ಏರಿಯಾದಲ್ಲಿ ಕಂಡುಬರುವಂಥ ಒಂದು ಸುಗ್ಗಿ ನೃತ್ಯ ಇದಾಗಿದೆ. ಹಾರ್ವೆಸ್ಟ್ ಫೆಸ್ಟಿವಲ್ ಜೊತೆ ಲಿಂಕ್ ಇರುವಂಥ ಒಂದು ನೃತ್ಯ ಇದಾಗಿರೋದು ಕಂಡುಬರುತ್ತೆ. ಮಟ್ಕಿ ಮತ್ತೊಂದು ವಿಶೇಷವಾದಂಥ ಜನಪದ ನೃತ್ಯವಾಗಿದೆ. ಮಟ್ಕಿ ಅಂದರೆ ನಾವು ಗೆಸ್ ಮಾಡ್ಬೋದು ಮಡಿಕೆಗಳಂತ ಹೇಳ್ಬೋದು. ಮಧ್ಯಪ್ರದೇಶ ರಾಜ್ಯದಲ್ಲಿ ಮದುವೆ ಮತ್ತು ಹಬ್ಬದ ಸಮಯದಲ್ಲಿ ಇಂಥ ನೃತ್ಯವನ್ನು ಮಹಿಳೆಯರು ಮಾಡೋದನ್ನು ನಾವು ನೋಡ್ತೇವೆ. ಸ್ಪೆಷಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ, ಒಬ್ಬ ಮಹಿಳೆ ತನ್ನ ತಲೆಯ ಮೇಲೆ ಸಾಕಷ್ಟು ಮಡಿಕೆಗಳನ್ನು ಜೋಡಿಸಿಕೊಂಡು ಅವುಗಳನ್ನು ಬ್ಯಾಲೆನ್ಸ್ ಮಾಡ್ತಾ ನೃತ್ಯ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇದು ಒಂದು ವಿಶೇಷವಾದಂಥ ನೃತ್ಯ ಅಂತ ಗುರುತಿಸಬಹುದಾಗಿದೆ. ಅಲ್ಕಾಪ ಅನ್ನೋದು ಕೂಡ ಒಂದು ವಿಶೇಷವಾದಂಥ ನೃತ್ಯವಾಗಿದೆ. ಸ್ಪೆಷಲಿ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಕಂಡುಬರುತ್ತೆ. ಇದ್ರ ಜೊತೆ ನಾವು ಪೌರಾಣಿಕ ಕಥೆಗಳು ಲಿಂಕ್ ಆಗಿರೋದು ಕಂಡುಬರುತ್ತೆ. ಅಂದರೆ ಈ ನೃತ್ಯದ ಮೂಲಕ ಪೌರಾಣಿಕ ಕಥೆಗಳನ್ನು ಅಭಿವ್ಯಕ್ತಿಪಡಿಸಲಾಗುತ್ತೆ. ಜನರಿಗೆ ಪುರಾಣಗಳಾಗಿರ್ಬೋದು ಅಥವಾ ಕಥೆಗಳಾಗಿರ್ಬೋದು, ಮೌಲ್ಯಗಳನ್ನು ಕೂಡ ಈ ನೃತ್ಯದ ಮೂಲಕ ಹೇಳ್ಕೊಡುವಂಥ ಪ್ರಯತ್ನ ನಮ್ಮ ಪೂರ್ವಜರು ಮಾಡಿದ್ದಾರೆ. ಅಂತಹ ಒಂದು ವಿಶೇಷವಾದ ನೃತ್ಯ ಅಂತ ಇದನ್ನು ಗುರುತಿಸಲಾಗುತ್ತೆ. ಮತ್ತೊಂದು ಕದನ ನೃತ್ಯ ಅಂತ ಹೇಳ್ಬೋದು. ಮಾರ್ಷಲ್ ಏನು ಡ್ಯಾನ್ಸ್ ಅಂತ ಏನು ಹೇಳ್ತೇವಲ್ವ, ಪೈಕಾ ಅನ್ನೋದು ಒಡಿಸ್ಸಾದಲ್ಲಿ ಕಂಡುಬರೋದು. ಪೈಕಾ ಅಂದರೆ ಒಡಿಸ್ಸಿ ಭಾಷೆಯಲ್ಲಿ ಯುದ್ಧ ಅಂತಲೇ ಹೇಳೋದು. ಯಾವ ರೀತಿ ನಾವು ಕದನ ತಯಾರಿ ಅಥವಾ ಕದನಕ್ಕೆ ರಿಲೇಟೆಡ್ ಆಗಿರುವಂಥ ಸ್ಕಿಲ್ಗಳನ್ನು ನಾವು ಅಭಿವ್ಯಕ್ತಿಪಡಿಸಬೇಕಾಗಿದೆ ಅಲ್ವಾ, ಅಂತಹದ್ದೇ ಒಂದು ವಿಶೇಷವಾದಂಥ ನೃತ್ಯ ಅಂತ ಪೈಕಾಗೆ ಗುರುತಿಸಲಾಗುತ್ತೆ. ಒಡಿಸ್ಸಾದಲ್ಲಿ ವಿಶೇಷವಾಗಿ ನಾವು ಇದನ್ನು ಗಮನಿಸಬಹುದಾಗಿದೆ. ನೆಕ್ಸ್ಟ್ ಝೂಮಾರ್ ಅನ್ನೋದು, ಇದು ಕೂಡ ಒಡಿಸ್ಸಾ ರಾಜ್ಯದ ಮತ್ತು ಜಾರ್ಖಂಡ್, ಸ್ಪೆಷಲಿ ಒಡಿಸ್ಸಾದಲ್ಲಿ ಹೆಚ್ಚು ಮೇಜರ್ ಆಗಿ ಈ ನೃತ್ಯವನ್ನು ನಾವು ಗುರುತಿಸ್ಬೋದು. ಅದ್ರ ಜೊತೆ ಜಾರ್ಖಂಡ್ ಏರಿಯಾದಲ್ಲಿ ಕೂಡ ಈ ನೃತ್ಯವನ್ನು ಮಾಡೋದನ್ನು ನಾವು ನೋಡ್ತೇವೆ. ಇದು ಬೇಸಿಕ್ಲಿ ಹಾರ್ವೆಸ್ಟ್ ಡ್ಯಾನ್ಸ್ ಅಂತ ಹೇಳ್ಬೋದು. ಅಂದರೆ ಹಾರ್ವೆಸ್ಟ್ ಫೆಸ್ಟಿವಲ್ಗಳ ಜೊತೆಗೆ ಈ ನೃತ್ಯವನ್ನು, ಹಬ್ಬಗಳಲ್ಲಿ ಈ ನೃತ್ಯವನ್ನು ಮಾಡೋದು ಕಂಡುಬರುತ್ತೆ. ವಿಶೇಷವಾದಂಥ ಉಡುಪುಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಕರ್ಮಾ ನಾಚ್, ಇದು ಟ್ರೈಬಲ್ ಫೆಸ್ಟಿವಲ್. ಇದು ವಿಶೇಷವಾಗಿ ಈಸ್ಟರ್ನ್ ಇಂಡಿಯಾ ಭಾಗದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ನೃತ್ಯ ಅಂತ ಗುರುತಿಸಲಾಗುತ್ತೆ. ಮಹಿಳೆಯರು ಸಾಕಷ್ಟು ವಿಭಿನ್ನವಾದಂತಹ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡು ಮಾಡುವಂತಹ ನೃತ್ಯ ಅಂತ ಇದನ್ನು ಗುರುತಿಸಬಹುದಾಗಿದೆ. ಇನ್ನು ಕರ್ನಾಟಕಕ್ಕೆ ಬಂದರೆ ನಿಮಗೆಲ್ಲರಿಗೂ ಗೊತ್ತು, ಹೆಚ್ಚು ವಿಶೇಷವಾದಂತಹ ಜನಪದ ನೃತ್ಯಗಳಂದರೆ ಯಕ್ಷಗಾನವನ್ನು ನಾವು ಮೊದಲನೇ ಸ್ಥಾನದಲ್ಲಿ ಗುರುತಿಸ್ತೇವೆ. ಇಡೀ ಭಾರತದಲ್ಲಿ ಯಕ್ಷಗಾನ ಅಂದರೆ ಎಲ್ಲ ಭಾರತೀಯರು ನಮ್ಮ ಕರ್ನಾಟಕದ ಕಡೆ ತಿರುಗಿ ನೋಡಲೇಬೇಕು. ಅಂತಹ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ವಿಶೇಷವಾದಂಥ ಕಲೆ ಅಂತ ಇದನ್ನು ಗುರುತಿಸಲಾಗುತ್ತೆ. ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂಥ ಸಾಂಪ್ರದಾಯಿಕ ಬಯಲಾಟ ಅಂತ ಇದನ್ನು ಗುರುತಿಸ್ಬೋದು. ಸ್ಪೆಷಲಿ ಕರ್ನಾಟಕ ಅಂದ ತಕ್ಷಣಕ್ಕೆ ಯಕ್ಷಗಾನ ಹೆಚ್ಚು ಫೇಮಸ್ ಆಗಿರೋದು ಕೋಸ್ಟಲ್ ಏರಿಯಾದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ. ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಆಗಿರ್ಬೋದು, ಅವುಗಳ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂಥ ಶಿವಮೊಗ್ಗ ಆಗಿರ್ಬೋದು, ಈವನ್ ಚಿಕ್ಕಮಗಳೂರು ಆಗಿರ್ಬೋದು, ಈ ರೀತಿ ಕರಾವಳಿ ಮತ್ತು ಅದಕ್ಕೆ ನಿಯರೆಸ್ಟ್ ಏರಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋದರೆ ಕರ್ನಾಟಕದ ಕರಾವಳಿ ಏರಿಯಾದಲ್ಲಿ ಕಂಡುಬರುವಂಥ ಯಕ್ಷಗಾನವನ್ನು ಮತ್ತೆ ಎರಡು ಭಾಗಗಳಾಗಿ ನಾವು ಬೈಫರ್ಗೇಷನ್ ಮಾಡ್ಬೋದು, ಬಡಗುತಿಟ್ಟು ಮತ್ತು ತೆಂಕುತಿಟ್ಟು ಅಂತ. ಅಂದರೆ ಈ ಉಡುಪಿಯ ಉತ್ತರ ಭಾಗದಲ್ಲಿ ಕಂಡುಬರುವಂಥ ಯಕ್ಷಗಾನಕ್ಕೆ ಬಡಗುತಿಟ್ಟು ಅಂತ ಗುರುತಿಸಲಾಗುತ್ತೆ. ಉಡುಪಿಯ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥ ಯಕ್ಷಗಾನ ಏನಿದೆ ಅಲ್ವಾ, ಅದಕ್ಕೆ ತೆಂಕುತಿಟ್ಟು ಅಂತ ಕರೆಯಲಾಗುತ್ತೆ. ಈ ರೀತಿ ಕರ್ನಾಟಕದ ಕರಾವಳಿಯಲ್ಲಿ ಕಂಡುಬರುವಂತಹ ಯಕ್ಷಗಾನವನ್ನೇ ನಾವು ಬೈಫರ್ಗೇಷನ್ ಮಾಡ್ಬೋದಾಗಿದೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನದಲ್ಲಿ ಕೆಲ ಚಿಂತಕರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಸ್ಪೆಷಲಿ ತುಳು ಏರಿಯಾ ಅಂತ ಗುರುತಿಸ್ತೇವಲ್ಲ, ತುಳುನಾಡು ಅಂತ ಗುರುತಿಸ್ತೇವಲ್ವ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಅಲ್ಲಿ ಮತ್ತೊಂದು ಯಕ್ಷಗಾನವನ್ನು ಗುರುತಿಸ್ತಾ ಇದ್ದಾರೆ. ಅದಕ್ಕೆ ತುಳು ಯಕ್ಷಗಾನ ಅಂತ ಕರೆಯಲಾಗುತ್ತೆ.
ಇನ್ನು ಪರ್ಟಿಕ್ಯುಲರ್ ನೇಮ್ ನೋಡ್ತಾ ಹೋದರೆ ತುಳು ಯಕ್ಷಗಾನಕ್ಕೆ ತುಳು ತಿಟ್ಟು ಅಂತ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು ಬಡಗು ತಿಟ್ಟು ಅಂದರೆ ಏನು, ತೆಂಕು ತಿಟ್ಟು ಅಂದರೆ ಏನು, ತುಳು ತಿಟ್ಟು ಅಂದರೆ ಏನಂತ ಕೇಳ್ಬೋದು. ಇವೆಲ್ಲವೂ ಕೂಡ ಯಕ್ಷಗಾನದಲ್ಲಿ ಕಂಡುಬರುವಂಥ ಬೇರೆ ಬೇರೆ ಒಂದು ಪ್ರಕಾರದ ಯಕ್ಷಗಾನ ಅಂತ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಯಕ್ಷಗಾನ ಹೆಚ್ಚು ಫೇಮಸ್ ಆಗಿರೋದ್ರಿಂದ ಯಕ್ಷಗಾನ ಲೋಕದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಕೆಲ ಮಹನೀಯರ ಬಗ್ಗೆ ನಮಗೆ ಬೇಸಿಕ್ ಆಗಿ ತಿಳಿದಿರಬೇಕು. ಎಕ್ಸಾಮಲ್ಲಿ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಸ್ಕ್ರೀನ್ ಮೇಲೆ ಒಬ್ಬ ಮಹನೀಯರ ಇಮೇಜ್ ನಿಮಗೆ ಕಾಣಿಸ್ತಾ ಇದೆ, ಕೆರೆಮನೆ ಶಂಭು ಹೆಗ್ಡೆ ಅವರಂತ. ಯಕ್ಷಗಾನ ಲೋಕದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿಗಳಲ್ಲಿ ಇವರನ್ನು ಗುರುತಿಸಲಾಗುತ್ತೆ. ಜಾಗತಿಕವಾಗಿ ಯಕ್ಷಗಾನವನ್ನು ಪರಿಚಯ ಮಾಡಿಕೊಟ್ಟಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಯಕ್ಷಗಾನ ಅಕಾಡೆಮಿ ಕೂಡ ವರ್ಕ್ ಮಾಡ್ತಾ ಇದೆ. ಈ ಯಕ್ಷಗಾನ ಅಕಾಡೆಮಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣೀಕರ್ತರಾಗಿರುವಂಥ ವ್ಯಕ್ತಿಗಳಲ್ಲಿ ಕೆರೆಮನೆ ಶಂಭು ಹೆಗ್ಡೆ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಇವರು ಹೆಚ್ಚು ಇಂಪಾರ್ಟೆಂಟ್ ಅಂತ ನಾನು ಗುರುತಿಸ್ತಾ ಇರೋದು. ಅಷ್ಟೇ ಅಲ್ಲ, ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆ ಅವರು ಕೂಡ ಯಕ್ಷಗಾನ ಲೋಕದಲ್ಲಿ ಹೆಚ್ಚು ಫೇಮಸ್ ಆಗಿದ್ದಾರೆ, ಸಾಕಷ್ಟು ಹೆಸರು ಮಾಡಿದವರು. ಮೂಲತಃ ಹೊನ್ನಾವರದವರು. ಯಕ್ಷಗಾನಕ್ಕೆ ಇವರು ಕೊಟ್ಟಿರುವಂಥ ಕೊಡುಗೆಗಳಿಗೆ ಆಭಾರಿಯಾಗಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಿರೋದನ್ನು ನಾವು ಕಾಣ್ತೇವೆ. ಅದೇ ರೀತಿ ಇನ್ನೂ ಕೆಲ ಮಹನೀಯರ ಹೆಸರನ್ನು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಮಹನೀಯರಾಗಿದ್ದಾರೆ. ನೀವು ಇವರ ಹೆಸರನ್ನು ಕೂಡ ನೋಟ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಒಂದು ಕ್ವಶನ್ ನೋಡ್ತಾ ಹೋಗೋಣ. 2020 PSI ಎಕ್ಸಾಮಲ್ಲಿ ಕೇಳಿರುವುದು ಬಡಗುತಿಟ್ಟು ಮತ್ತು ತೆಂಕುತಿಟ್ಟು ಡ್ಯಾಶ್ನ ರೂಪಗಳು ಅಂತ. ಆಲ್ರೆಡಿ ಆನ್ಸರ್ ಕೂಡ ಹೈಲೈಟ್ ಮಾಡಿದ್ದೇವೆ, ಯಕ್ಷಗಾನ ಅಂತ. ಆಲ್ರೆಡಿ ಪ್ರೀವಿಯಸ್ಸಲ್ಲೇ ನಾನು ಹೇಳಿದೆ ನಿಮಗೆ, ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಈ ಕ್ವಶನ್ಗಳು. ಹಾಗಾಗಿ ನೀವು ಹೆಚ್ಚು ಇಂಪಾರ್ಟೆಂಟಾಗಿ ಈ ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನನ್ನು ಕ್ಲಿಯರ್ ಮಾಡಿಕೊಳ್ಳೇಬೇಕು. ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ನೃತ್ಯ ಯಾವುದೋ ಆಲ್ರೆಡಿ ಗೆಸ್ ಮಾಡ್ಬೋದು. ಕರ್ನಾಟಕದಲ್ಲಿ ಬಂದಾಗಲೂ ಕೂಡ ನೀವು ಯಕ್ಷಗಾನ ಅಂತ ಗುರುತಿಸಬೇಕು. ಸ್ಪೆಷಲಿ ಕರಾವಳಿ ಏರಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ನೃತ್ಯ ಆಗಿದೆ ಯಕ್ಷಗಾನ. ಹಾಗಾಗಿ ಇದಕ್ಕೂ ರಿಲೇಟೆಡ್ ಕೂಡ ಸಾಕಷ್ಟು ಬಾರಿ ಕ್ವಶನ್ ಬಂದಿರೋದನ್ನು ನಾವು ನೋಡ್ತೇವೆ. 2015 PC ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ನು ಈ ಹೊಂದಿಸಿ ಬರೆಯ ರೂಪದಲ್ಲಿ ಜಾನಪದ ನೃತ್ಯ ಅಥವಾ ನಾಟಕ ಅಂತ ಹೇಳಿರೋದು ಮತ್ತು ರಾಜ್ಯ ಅಂತ ಅವುಗಳನ್ನು ಮ್ಯಾಚ್ ಮಾಡಬೇಕು. ಯಕ್ಷಗಾನ ಇದೆ, ತಮಾಷಾ ಇದೆ, ನೌಟಾಂಕಿ ಇದೆ, ಭಾವಿ ಅಂತಿದೆ, ಮತ್ತೊಂದು ಭಾಗದಲ್ಲಿ ರಾಜ್ಯಗಳಿದ್ದಾವೆ. ಬಹುತೇಕ ನಾವೆಲ್ಲವೂ ಡಿಸ್ಕಷನ್ ಮಾಡಿರುವಂಥವುಗಳೇ ಆಗಿದ್ದಾವೆ. ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಆನ್ಸರ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ನಮ್ಮ ರಾಜ್ಯದಲ್ಲಿ ಬಂದಾಗ ಹುಲಿ ವೇಷ ಅಥವಾ ಹುಲಿ ಕುಣಿತ ಅನ್ನೋದು ಹೆಚ್ಚು ಫೇಮಸ್ ಆಗಿರೋವಂಥ ಒಂದು ಫೋಕ್ ಡ್ಯಾನ್ಸ್ ಆಗಿದೆ. ಸ್ಪೆಷಲಿ ತುಳುನಾಡಿನಲ್ಲಿ ಕಂಡುಬರುವಂಥ ಒಂದು ಜಾನಪದ ನೃತ್ಯ ಅಂತ ಇದನ್ನು ಗುರುತಿಸಲಾಗುತ್ತೆ. ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಸರಗೋಡು ಏರಿಯಾ ಏನಿದೆ ಅಲ್ವಾ, ಇದೆಲ್ಲವೂ ಕೂಡ ತುಳುನಾಡು ಅಂತ ಗುರುತಿಸಲಾಗುತ್ತೆ. ಈ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಜಾನಪದ ನೃತ್ಯವಾಗಿದೆ. ಯಾವ ಸಮಯದಲ್ಲಿ ಮಾಡಲಾಗುತ್ತೆ ಅಂತ ನೋಡ್ತಾ ಹೋದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಇಂತಹ ಒಂದು ನೃತ್ಯವನ್ನು ಮಾಡೋದು ಕಾಣ್ತೇವೆ ನಾವು. ಎಸ್ಪೆಷಲಿ ಯುವಕರು ಈ ಹುಲಿಯ ರೀತಿಯಲ್ಲಿ ಮೇಕಪ್ಪನ್ನು ಮಾಡಿಕೊಂಡು, ಅಂದರೆ ಹುಲಿಯ ವೇಷವನ್ನು ಧರಿಸಿಕೊಂಡು ಮಾಡುವಂಥ ನೃತ್ಯ ಇದಾಗಿದೆ. ಯಾಕೆ ಈ ನೃತ್ಯ ಮಾಡಲಾಗುತ್ತೆ, ಏನಿದ್ರೆ ವಿಶೇಷತೆ ಅಂತ ನೋಡ್ತಾ ಹೋದರೆ ನವರಾತ್ರಿ ಅಂದ ತಕ್ಷಣಕ್ಕೆ ನಮಗೆಲ್ಲ ನೆನಪಿಗೆ ಬರೋದು ದುರ್ಗಾದೇವಿ. ನವರಾತ್ರಿ ಹಬ್ಬ ದುರ್ಗೆಗೆ ರಿಲೇಟೆಡ್ ಆಗಿರೋದು. ದುರ್ಗಾದೇವಿಗೆ ಗೌರವ ಸಲ್ಲಿಸಲಿಕ್ಕೆ ಹುಲಿ ವೇಷವನ್ನು ಹಾಕಿಕೊಂಡು ನೃತ್ಯವನ್ನು ಮಾಡೋದು ಒಂದು ಸಂಪ್ರದಾಯವಾಗಿ ಬೆಳವಣಿಗೆ ಆಗಿರೋದು ಕಂಡುಬರುತ್ತೆ. ಹುಲಿ ವೇಷ ಹಾಕಿಕೊಂಡು ಮಾಡುವಂಥ ಒಂದು ಡ್ಯಾನ್ಸ್ ಇದಾಗಿದೆ. ಅದಕ್ಕೆ ಹುಲಿ ಕುಣಿತ ಅಥವಾ ಇದನ್ನು ನಾವು ಹುಲಿ ವೇಷ ಅಂತ ಕೂಡ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಪಟ ಕುಣಿತವನ್ನು ಕೂಡ ಗುರುತಿಸಲಾಗುತ್ತೆ. ಸ್ಪೆಷಲಿ ದಕ್ಷಿಣ ಕರ್ನಾಟಕದಲ್ಲೂ ಅದರಲ್ಲೂ ಮೈಸೂರು ಏರಿಯಾದಲ್ಲಿ ಇದನ್ನು ನಾವು ವಿಶೇಷವಾಗಿ ಒಂದು ಜಾನಪದ ನೃತ್ಯ ಅಂತ ಗುರುತಿಸ್ಬೋದಾಗಿದೆ. ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ ನಿಮಗೆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಉದ್ದವಾಗಿರುವಂತಹ ಈ ಬಿದಿರಿನ ಕೋಲನ್ನು ಇಲ್ಲಿ ಬಳಕೆ ಆಗಿರೋದು ಕಂಡುಬರುತ್ತೆ. ಅದಕ್ಕೆ ಬಣ್ಣ ಬಣ್ಣದ ಬಟ್ಟೆಗಳನ್ನೆಲ್ಲ ಅವುಗಳಿಂದ ಅಲಂಕಾರ ಮಾಡಿರೋದು ಕಂಡುಬರುತ್ತೆ. ಅವುಗಳಿಗೆ ಪಟ ಅಂತ ಹೇಳೋದು. ಪಟದ ತುದಿಯಲ್ಲಿ ಹಿತ್ತಾಳೆ ಅಥವಾ ಬೆಳ್ಳಿಯ ಛತ್ರಿಯನ್ನು ಕೂಡ ಅಳವಡಿಸಿರ್ತಾರೆ ಮತ್ತು ಇದು ವಿಜಯದ ಸಂಭ್ರಮದ ಸಂಕೇತವಾಗಿ ಮಾಡುವಂಥ ಒಂದು ನೃತ್ಯವಾಗಿದೆ. ಅಷ್ಟೇ ಅಲ್ಲ, ಹುತ್ತರಿ ನೃತ್ಯ ಹೆಚ್ಚು ಫೇಮಸ್ ಆಗಿರೋದು ಸ್ಪೆಷಲಿ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನೃತ್ಯವಾಗಿದೆ. ಹುತ್ತರಿ ನೃತ್ಯ ಮತ್ತು ಬೋಳ್ಕಾಟ ನೃತ್ಯಗಳು ಇವೆರಡೂ ಕೂಡ ಕೊಡಗು ಏರಿಯಾದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಫೋಕ್ ಡ್ಯಾನ್ಸ್ ಅಂತ ಗುರುತಿಸಲಾಗುತ್ತೆ. 2019ರಲ್ಲಿ ಇನ್ನೊಂದು ಕೇಳಿದ್ದಾರೆ, ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯ ಅಂತ. ಡೊಳ್ಳು ಕುಣಿತ ಬಗ್ಗೆ ನಾವಿನ್ನೂ ಡಿಸ್ಕಷನ್ ಮಾಡ್ತಾ ಇಲ್ಲ. ಈ ರೀತಿ ಬೇರೆ ಬೇರೆ ಜಾನಪದ ನೃತ್ಯಗಳ ಬಗ್ಗೆ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಚಾಪ್ಟ್ರಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವಾ, ಇದು ಜಸ್ಟ್ ಇದಿಷ್ಟು ನೀವು ಸೀಮಿತ ಆಗಬಾರ್ದು. ಇದಕ್ಕೂ ಮೀರಿ ಕೂಡ ಸಾಕಷ್ಟು ವಿಭಿನ್ನವಾದಂಥ ನೃತ್ಯಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಂಡು ಬರ್ತವೆ. ಅವೆಲ್ಲದ್ರ ಬಗ್ಗೆ ಕೂಡ ಬೇಸಿಕ್ ಮಾಹಿತಿ ನಮ್ಮ ಹತ್ರ ಇರಲೇಬೇಕು. ಯಾಕಂದರೆ ಬಹಳಷ್ಟು ಬಾರಿ ಬೇಸಿಕ್ ಲೆವೆಲಲ್ಲೇ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೇಳಿರೋದನ್ನು ನಾವು ನೋಡ್ತೇವೆ. ಹಾಗಾಗಿ ಡೊಳ್ಳು ಕುಣಿತ ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಜಾನಪದ ಶೈಲಿಯ ನೃತ್ಯ ಅಂತ
ಗುರುತಿಸಲಾಗುತ್ತೆ. ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ನೋಡ್ತಾ ಹೋದರೆ ಸ್ಪೆಷಲಿ ಇದು ಬೀರೇಶ್ವರ ಅನ್ನುವಂಥ ದೇವರಿಗೆ ಅರ್ಪಣೆ ಮಾಡುವಂಥ ಒಂದು ನೃತ್ಯವಾಗಿದೆ. ಡೊಳ್ಳನ್ನು ಬಡಿಯುತ್ತಾ ನೃತ್ಯವನ್ನು ಇಲ್ಲಿ ಮಾಡೋದನ್ನು ನಾವು ಕಾಣ್ತೇವೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದಾಗಿದೆ. ನೆಕ್ಸ್ಟ್ ವೀರಗಾಸೆ ಕುಣಿತ ಕರ್ನಾಟಕದಲ್ಲಿ ಕಂಡುಬರುವಂಥ ಮತ್ತೊಂದು ವಿಶೇಷವಾದಂಥ ಒಂದು ಜಾನಪದ ನೃತ್ಯವಾಗಿದೆ. ಇದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ದಕ್ಷಿಣ ಭಾರತಕ್ಕೆ ಬರೋಣ. ಕುಮ್ಮಿ ಅನ್ನುವಂಥ ಒಂದು ಜಾನಪದ ನೃತ್ಯ ಸ್ಪೆಷಲಿ ತಮಿಳುನಾಡು ಮತ್ತು ಕೇರಳ ಭಾಗದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ನೃತ್ಯವಾಗಿದೆ. ಆ ಡ್ಯಾನ್ಸ್ನ ಒಂದು ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಹೆಣ್ಮಕ್ಕಳು ಈ ಪೊಂಗಲ್ ಹಬ್ಬದ ಸಮಯದಲ್ಲಿ ಮಾಡುವಂಥ ಒಂದು ವಿಶೇಷವಾದಂತಹ ಒಂದು ಧಾರ್ಮಿಕ ನೃತ್ಯ ಅಂತ ಇದನ್ನು ಗುರುತಿಸಲಾಗುತ್ತೆ. ಅದರ ಜೊತೆಗೆ ಮಾಯಿಲತ್ತಮ್ ಅನ್ನುವಂಥ ಒಂದು ನೃತ್ಯ ಕೂಡ ಕೇರಳ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಈ ಹಬ್ಬದ ವಿಶೇಷತೆ ಏನಂದರೆ ಈ ಹೆಣ್ಮಕ್ಕಳು ಸ್ಪೆಷಲಿ ಯುವತಿಯರು ಈ ನವಿಲು ರೀತಿಯ ಡ್ರೆಸ್ಗಳನ್ನೆಲ್ಲ ಹಾಕಿಕೊಂಡು ಮಾಡುವಂತಹ ಒಂದು ಡ್ಯಾನ್ಸ್ ಆಗಿದೆ. ಹಾಗಾಗಿ ಇದಕ್ಕೆ ಪಿಕಾಕ್ ಡ್ಯಾನ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಕಲರಿಯ ಪಟ್ಟು ಹೆಚ್ಚು ಫೇಮಸ್ ಆಗಿರೋದು ಬಹುತೇಕ ಜನರಿಗೆ ಗೊತ್ತಿರೋದು. ಸಾಕಷ್ಟು ಕಡೆ ನಾವು ಇದರದ್ದು ಪ್ರೆಸೆಂಟೇಷನ್ ಕೂಡ ನೋಡಿರ್ತೇವೆ. ಇದು ಕೂಡ ಒಂದು ರೀತಿ ಮಾರ್ಷಲ್ ಆರ್ಟ್ ಅಂತಲೇ ಹೇಳೋದು. ಅಂದರೆ ಯುದ್ಧ ಕಲೆಗೆ ರಿಲೇಟೆಡ್ ಆಗಿರುವಂಥ ಒಂದು ನೃತ್ಯ ಇದಾಗಿದೆ. ಕೇರಳ ರಾಜ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಇನ್ನೂ ಕೆಲವೊಂದು ಫೋಕ್ ಡ್ಯಾನ್ಸ್ಗಳ ಪಟ್ಟಿ ನಿಮಗೆ ಕಾಣಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅದರ ಜೊತೆಗೆ ಇವು ಕೂಡ ನಿಮಗೆ ಬೇಸಿಕ್ ಆಗಿ ತಿಳಿದಿರಬೇಕು. ನಿಮಗೆ ಅವಶ್ಯಕತೆ ಅನಿಸಿದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ಇವುಗಳನ್ನು ಕೂಡ ನೀವು ನೋಟ್ ಮಾಡ್ಕೋಬೋದಾಗಿದೆ. ಇದರ ಜೊತೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ. ಭಾರತದಲ್ಲಿ ಕಂಡುಬರುವಂಥ ಕ್ಲಾಸಿಕಲ್ ಡ್ಯಾನ್ಸ್ಗಳ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ನಿಮ್ಮ ಸಿಲೆಬಸ್ಸಲ್ಲಿ ಸ್ಪೆಷಲಿ GPSTR ಸಿಲೆಬಸ್ಸಲ್ಲಿ ಇದನ್ನು ನಿಮಗೆ ಸಿಲೆಬಸ್ ಆಗಿ ಕೊಟ್ಟಿಲ್ಲ. ಹಾಗಾಗಿ ನಾನು ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ. ಭಾರತದಲ್ಲಿರುವಂಥ ಸಂಗೀತ ನಾಟಕ ಅಕಾಡೆಮಿ ಏನಿದೆ ಅಲ್ವಾ, ಭಾರತದಲ್ಲಿ 8 ಕ್ಲಾಸಿಕಲ್ ಡ್ಯಾನ್ಸ್ಗಳನ್ನು ಗುರುತಿಸಿದೆ. ಅವುಗಳ ಇಮೇಜ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅನ್ನೋದು ಮಾತ್ರ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಬಹುತೇಕ ಜನರಿಗೆ ಗೊತ್ತಿರುತ್ತೆ. ಒನ್ ಟೈಮ್ ರೀಕಾಲ್ ಮಾಡ್ಕೊಳ್ಳೋಣ. ಭರತನಾಟ್ಯಂ ಹೆಚ್ಚು ಫೇಮಸ್ ಆಗಿರೋದು ತಮಿಳುನಾಡು ರಾಜ್ಯದಲ್ಲಿ, ಕ್ಲಿಯರ್ ಆಗಿರಬೇಕು. ಮಣಿಪುರಿ ಡ್ಯಾನ್ಸ್ ಗೆಸ್ ಮಾಡ್ಬೋದು ನೀವು. ಮಣಿಪುರ ರಾಜ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರೋದು. ಸ್ಪೆಷಲಿ ಈ ನೃತ್ಯದಲ್ಲಿ ಕೃಷ್ಣ, ರಾಧೆ ಮತ್ತು ಗೋಪಿಯರ ರಾಸಲೀಲೆಗಳೇನಿದಾವಲ್ವ ಅವುಗಳನ್ನು ಈ ಡ್ಯಾನ್ಸ್ನ ಮೂಲಕ ಅಭಿವ್ಯಕ್ತಿಪಡಿಸೋದನ್ನು ನಾವು ಕಾಣ್ತೇವೆ. ಇನ್ನು ಕಥಕ್ ಉತ್ತರ ಪ್ರದೇಶ ರಾಜ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಮತ್ತು ಉತ್ತರ ಭಾರತದಲ್ಲಿ ಕೂಡ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಬಿರ್ಜು ಮಹಾರಾಜರ ಬಗ್ಗೆ ಗೊತ್ತಿರಲೇಬೇಕು. ಬಹುತೇಕ ನಿಮಗೆ ಇವರಿಗೆ ರಿಲೇಟೆಡ್ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಇತ್ತೀಚೆಗೆ ಇವರು ನಮ್ಮನ್ನು ಅಗಲಿರೋದ್ರಿಂದ ಕರೆಂಟ್ ಅಫೇರ್ಸಲ್ಲಿ ಕೂಡ ನಿಮಗೆ ಕೇಳ್ಬೋದು ಬಿರ್ಜು ಮಹಾರಾಜರು ಯಾವ ನೃತ್ಯದಲ್ಲಿ ಹೆಚ್ಚು ಫೇಮಸ್ ಆಗಿದೆ ಅಂತ ಕೇಳ್ಬೋದು. ಅಥವಾ ಕಥಕ್ಗೆ ರಿಲೇಟೆಡ್ ಆಗಿ ಕೂಡ ನಿಮಗೆ ನಿಮ್ಮ ನಾಲೆಜನ್ನು ಟೆಸ್ಟ್ ಮಾಡುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. 2015 PSI ಎಕ್ಸಾಮಲ್ಲಿ ಕೇಳಿರೋದಿದೆ. ಗುರು ಬಿರ್ಜು ಮಹಾರಾಜರು ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯದಲ್ಲಿ ನಿಪುಣರಾಗಿದ್ದಾರೆ ಅಂತ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಕಥಕ್ನಲ್ಲಿ ಇವರು ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಅಷ್ಟೆಲ್ಲ 2010ರಲ್ಲಿ ಬಂದಾಗ ಕಥಕ್ ನೃತ್ಯ ಪ್ರಕಾರದ ಪ್ರಮುಖ ಕೇಂದ್ರ ಯಾವುದಂತ ಕೇಳಿದ್ದಾರೆ. ಇಲ್ಲಿ ರಾಜ್ಯ ಕೊಟ್ಟಿಲ್ಲ. ಪಶ್ಚಿಮ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಉತ್ತರ ಭಾರತ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದೆ ಉತ್ತರ ಪ್ರದೇಶ ರಾಜ್ಯ ಅಂತ ಕೇಳಿದ್ರೆ, ನೀವು ಏರಿಯಾ ಅಂತ ಕೇಳಿದಾಗ ಉತ್ತರ ಭಾರತದಲ್ಲಿ ಇದು ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಇದಕ್ಕೆ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಈಸಿಯಾಗಿ ಇಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಕಥಕಳಿ ಹೆಚ್ಚು ಫೇಮಸ್ ಆಗಿರೋದು ಕೇರಳ ರಾಜ್ಯದಲ್ಲಿ. ವಿಶೇಷವಾಗಿ ಇದನ್ನು ಆ ರಾಜ್ಯದಲ್ಲಿ ವಿಶೇಷವಾಗಿ ಕ್ಲಾಸಿಕಲ್ ಡ್ಯಾನ್ಸನ್ನು ನಾವು ಮಾಡೋದನ್ನು ಕಾಣ್ತೇವೆ. ಸಾಕಷ್ಟು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಇನ್ನು ಒಡಿಶಿ ಈಸಿಯಾಗಿ ಗೆಸ್ ಮಾಡ್ಬೋದು. ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಒಂದು ನೃತ್ಯವಾಗಿದೆ. ಇನ್ನು ಕುಚಿಪುಡಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿದೆ. ಇದರ ಮೂಲ ನೋಡ್ತಾ ಹೋದರೆ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಕುಚಿಪುಡಿ ಗ್ರಾಮ ಇದರ ಮೂಲ ಅಂತ ಗುರುತಿಸಲಾಗುತ್ತೆ. ಸ್ಪೆಷಲಿ ಈ ಗ್ರಾಮದ ಸಿದ್ಧೇಂದ್ರ ಯೋಗಿಗಳಿಂದ ಈ ನೃತ್ಯ ಆರಂಭ ಆಯಿತು ಅಂತ ಕೂಡ ಗುರುತಿಸಲಾಗುತ್ತೆ. PSI ಕೇಳಿರುವಂಥ ಕ್ವಶನ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಕುಚಿಪುಡಿ ಯಾವ ರಾಜ್ಯ ನಾಟ್ಯ ಪ್ರಕಾರ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿದೆ ಇದು. ಮೋಹಿನಿ ಅಟ್ಟಂ ಹೆಚ್ಚು ಫೇಮಸ್ ಆಗಿರೋದು ಕೇರಳ ರಾಜ್ಯದಲ್ಲಿ. ಇದನ್ನು ಕೂಡ ಸಾಕಷ್ಟು ಬಾರಿ ಕ್ವಶನ್ ಕೇಳಿರೋದು ಕಂಡುಬರುತ್ತೆ. UPSC 2014ರಲ್ಲಿ ಬಂದಿರುವಂಥ ಒಂದು ಕ್ವಶನ್ ಕೂಡ ನಿಮಗೆ ಇಲ್ಲಿ ಉದಾಹರಣೆಯಾಗಿ ನೀಡ್ತಾ ಇರೋದು. ಅಂದರೆ ಈ ಆರ್ಟ್ ಆ್ಯಂಡ್ ಕಲ್ಚರಲ್ ಬಂದಾಗ ಇವತ್ತಿನ ಈ ಟಾಪಿಕ್ ಏನಿದೆ ಅಲ್ವಾ ನಾವು ಡಿಸ್ಕಷನ್ ಮಾಡ್ತಾ ಇರೋದು, ಈ ಟಾಪಿಕ್ ಕೇವಲ GPSTR ಅಥವಾ ಎಲ್ಲೋ PSI PCಗಷ್ಟೇ ಇದು ಯೂಸ್ಫುಲ್ ಅನ್ನಂಗಿಲ್ಲ. ಈವನ್ UPSC ಪ್ರಿಲಿಮ್ಸಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಕ್ವಶನ್ ಬಂದಿರೋದು ಕಂಡುಬರುತ್ತೆ. ಇಲ್ಲಿ ಕೂಡ ನಿಮಗೆ ಬೇಸಿಕ್ ಆಗಿ ಕ್ವಶನ್ ಕೇಳಿರೋದನ್ನು ನಾವು ನೋಡ್ಬೋದು. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಗರ್ಭಾ ಗುಜರಾತ್ ಇದೆ, ಮೋಹಿನಿ ಅಟ್ಟಂ ಒಡಿಶಾ ಇದೆ, ಯಕ್ಷಗಾನ ಕರ್ನಾಟಕ ಇದೆ.
ಏನು ನೀವು ಗುರುತಿಸಬೇಕಾಗಿದೆ ಅಂದರೆ ಮೇಲೆ ಕೊಡಲಾದ ಜೋಡಿಗಳಲ್ಲಿ ಸರಿಯಾದ ಜೋಡಿಗಳು ಯಾವುದಂತ ನೀವು ಹೇಳಬೇಕು. ಗರ್ಭಾ ಗುಜರಾತ್ ಇದೆ. ಮೋಹಿನಿ ಅಟ್ಟಂ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಪ್ರೀವಿಯಸ್ ಸ್ಲೈಡಲ್ಲಿ. ಕೇರಳ ರಾಜ್ಯದಲ್ಲಿ ಹೆಚ್ಚು ವಿಶೇಷವಾಗಿ ಕಂಡು ಬರುವಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿದೆ. ಯಕ್ಷಗಾನ ಆಲ್ರೆಡಿ ಗೊತ್ತು ಕರ್ನಾಟಕ ಅಂತ. ಈ 3 ಆಯ್ಕೆಗಳಲ್ಲಿ ಬಂದಾಗ ಗರ್ಭಾ ಗುಜರಾತ್ ಸರಿಯಾಗಿದೆ ಮತ್ತು 3ನೇದರಲ್ಲಿರುವಂಥ ಯಕ್ಷಗಾನ ಕರ್ನಾಟಕ ಸರಿಯಾಗಿದೆ. ಮೋಹಿನಿ ಅಟ್ಟಂ ಒಡಿಶಾ ಜೊತೆ ಅವರನ್ನು ಜೋಡಿಸಿದಾರಲ್ವ, ಆ ಪೇರ್ ರಾಂಗ್ ಆಗಿದೆ. ಹಾಗಾಗಿ 1 ಮತ್ತು 3 ಇವೆರಡು ಇರುವಂಥ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಹಾಗಾಗಿ ಹೇಳಿದ್ದು ಆರ್ಟ್ ಆ್ಯಂಡ್ ಕಲ್ಚರಲ್ ಅಂತ ಬಂದಾಗ ಬಹಳಷ್ಟು ಬೇಸಿಕ್ ಕ್ವಶನ್ಗಳೇ ರಿಪೀಟ್ ಆಗುವಂಥ ಸಾಧ್ಯತೆ MCQ ಅಲ್ಲಿ ಇರುತ್ತೆ. ಹಾಗಾಗಿ ಇವೆಲ್ಲದರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಮಗಿದ್ರೆ ಖಂಡಿತ ಇಂಥ ಕ್ವಶನ್ಗಳಿಗೆ ನಾವು ಆನ್ಸರ್ ಗುರುತಿಸ್ಬೋದಾಗಿದೆ. ಇನ್ನು ಸತ್ರಿಯ ಡ್ಯಾನ್ಸ್ ಅಂತ, ಇದು ಕೂಡ ವಿಶೇಷವಾದಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಗುರುತಿಸಲಾಗುತ್ತೆ. ಅಸ್ಸಾಂ ರಾಜ್ಯದಲ್ಲಿ 15ನೇ ಶತಮಾನದಲ್ಲಿ ಶಂಕರದೇವ ಅವರಿಂದ ಇದು ಆರಂಭ ಆಯಿತು ಅಂತ ಕೂಡ ಗುರುತಿಸಲಾಗುತ್ತೆ. ಓಕೆ, 2015 PSI ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ ಇದೆ. ನೃತ್ಯ ರಾಜ್ಯ ಅವುಗಳ ಜೊತೆ ಜೋಡಿಸಬೇಕು. ಬಿಹು ಇದೆ, ಕಥಕಳಿ ಇದೆ, ಲಾವಣಿ ಇದೆ ಮತ್ತು ಗಿದ್ದ ಅಂತಿದೆ. ಕೇರಳ, ಮಹಾರಾಷ್ಟ್ರ, ಅಸ್ಸಾಂ, ಪಂಜಾಬ್ ಇದೆ. ನಾವು ಇವೆಲ್ಲದರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ನೀವು ವಿಡಿಯೋ ಪಾಸ್ ಮಾಡಿ ಅವುಗಳನ್ನು ಮ್ಯಾಚ್ ಮಾಡಿ ನಂತರ ಈ ಸ್ಲೈಡಲ್ಲಿ ನೀವು ಆನ್ಸರ್ ಕೂಡ ಚೆಕ್ ಮಾಡ್ಕೋಬೋದಾಗಿದೆ. ಓಕೆ, PSI 2018ರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದುತ್ತಿವೆ ಅಂತ ಕೇಳಿದ್ದಾರೆ. ವೀರಗಾನ ಮಧ್ಯಪ್ರದೇಶ ಇದೆ, ಕಥಕಳಿ ಕೇರಳ ಇದೆ, ಭರತನಾಟ್ಯಂ ಆಂಧ್ರ ಪ್ರದೇಶ ಇದೆ, ಕಥಕ್ ಕರ್ನಾಟಕ ಇದೆ. ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅಂತ ಕೇಳಿದ್ದಾರೆ. ಕಥಕಳಿ ಕೇರಳ ಜೊತೆ ನಾವು ಜೋಡಿಸ್ಬೋದು. ರಿಮೈನಿಂಗ್ ಎಲ್ಲ ಪೇರ್ಗಳೇನಿದ್ದಾವಲ್ಲ ಅವೆಲ್ಲವೂ ಕೂಡ ತಪ್ಪಾದಂತಹ ಜೋಡಿಗಳಾಗಿದ್ದಾವೆ. ಓಕೆ, ಇವಿಷ್ಟು ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಸಿದ್ಧವಾದಂಥ ಪ್ರಮುಖವಾದಂಥ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ನಾನಿಲ್ಲಿ ಡಿಸ್ಕಷನ್ ಮಾಡಿರುವಂಥ ಫೋಕ್ ಡ್ಯಾನ್ಸ್ಗಳಾಗಿದ್ದಾವೆ. ಇವುಗಳ ಜೊತೆ ಇನ್ನೂ ಕೆಲವೊಂದು ಡ್ಯಾನ್ಸ್ಗಳ ಪಟ್ಟಿ ಕೂಡ ನೀವು ಮಾಡ್ಕೊಳ್ಬೋದು. ಕೆಲವೊಂದು ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರುವಂಥ ಬುಕ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಪಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡಬೇಕಾಗಿರೋದು ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುವು ಅಂತ. ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಬೇಸಿಕ್ಕಾಗಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ರಾಜ್ಯದ ಜೊತೆ ನಿಮಗೆ ಜೋಡಿಸಲಿಕ್ಕೆ ಕೊಡ್ಬೋದು, ಅಥವಾ ಕೆಲವೊಂದು ಬುಡಕಟ್ಟು ಜನಾಂಗಗಳು ಹೆಚ್ಚು ವಿಶೇಷವಾಗಿರುವಂಥ ಅಂಶಗಳ ಜೊತೆ ಗುರುತಿಸಲಾಗುತ್ತೆ. ಅಂತಹ ಬುಡಕಟ್ಟು ಜನಾಂಗಗಳ ವಿಶೇಷತೆಯನ್ನು ಕೂಡ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು. ಹಾಗಾದರೆ ಬನ್ನಿ, ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುದಂತ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಬುಡಕಟ್ಟು ಜನಾಂಗಗಳು ಯಾವುದಂತ ನೋಡ್ತಾ ಹೋಗೋಣ. ಸಿಕ್ಕಿಂ ರಾಜ್ಯದಲ್ಲಿ ಲ್ಯಾಪ್ಚಾ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ನಿಮಗೆ ಕೆಳಗಡೆ ಇಮೇಜ್ ಕೂಡ ಕಾಣಿಸ್ತಾ ಇದೆ. ಆ ಜನಾಂಗದವರು ವಿಶೇಷವಾದಂಥ ಉಡುಗೆ ತೊಡುಗೆಗಳನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಮಣಿಪುರ ಮತ್ತು ಮಿಜೋರಾಂನಲ್ಲಿ ಕುಕಿ ಅನ್ನುವಂಥ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಮೋನ್ವಾ ಮತ್ತು ಅಪಟಮಿಸ್ ಅನ್ನುವಂಥ ಬುಡಕಟ್ಟು ಜನಾಂಗ ಇರೋದು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಭಾರತದ ಇನ್ನಿತರ ಸ್ಪೆಷಲಿ ಈಶಾನ್ಯ ರಾಜ್ಯಗಳಲ್ಲಿ ಕೇವಲ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿರುವಂಥ 2-3 ಬುಡಕಟ್ಟು ಜನಾಂಗಗಳಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಬುಡಕಟ್ಟು ಜನಾಂಗಗಳಿರೋದನ್ನು ನಾವು ಕಾಣ್ತೇವೆ. ಮೇಘಾಲಯದಲ್ಲಿ ಬಂದಾಗ ಗಾರೋ, ಖಾಸಿ, ಜೈಂತಿಯಾ ಅನ್ನುವಂಥ ಬುಡಕಟ್ಟು ಜನಾಂಗಗಳನ್ನು ನೋಡ್ತೇವೆ. ಗಾರೋ, ಖಾಸಿ, ಜೈಂತಿಯಾಗಳನ್ನು ನಾವು ಜಿಯೋಗ್ರಫಿಯಲ್ಲಿ ಕೂಡ ಡಿಸ್ಕಷನ್ ಮಾಡ್ತೇವೆ. ಈ ಪೂರ್ವಾಂಚಲ ಬೆಟ್ಟಗಳು ಬಂದಾಗ ಮೇಘಾಲಯದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಹಿಲ್ಸ್ಗಳಂತ ಗುರುತಿಸ್ತೇವೆ. ಆ ಹಿಲ್ಸ್ಗಳ ಹೆಸರು ಕೂಡ ಈ ಬುಡಕಟ್ಟು ಜನಾಂಗದಿಂದಲೇ ಬಂದಿರೋದನ್ನು ನಾವು ಕಾಣ್ಬೋದಾಗಿದೆ. ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂನಲ್ಲಿ ಅಬೋರ್ಸ್ ಅನ್ನುವಂಥ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಇನ್ನು ಪರ್ಟಿಕ್ಯುಲರ್ ಅರುಣಾಚಲ್ ಪ್ರದೇಶ ರಾಜ್ಯದಲ್ಲಿ ಬಂದಾಗ ಅದಿ ಮತ್ತು ಅಪಾತಾನಿ ಅನ್ನುವಂಥ ಬುಡಕಟ್ಟು ಜನಾಂಗ ಇರೋದು ಕಾಣ್ತೇವೆ. ನಾಗಾಲ್ಯಾಂಡ್ದಲ್ಲಿ ನಾಗಾ ಆಲ್ರೆಡಿ ಗೊತ್ತು, ಅಂಗಾಮಿ ಅನ್ನುವಂಥ ಬುಡಕಟ್ಟು ಜನಾಂಗ ಕೂಡ ಇರೋದು ಕಂಡುಬರುತ್ತೆ. ಇನ್ನು ಅಸ್ಸಾಮಲ್ಲಿ ಬಂದಾಗ ಬೋಡೋ, ಹೆಚ್ಚು ಫೇಮಸ್ ಬೋಡೋ ಲ್ಯಾಂಡ್ ಅಂತ ಕೂಡ ಗುರುತಿಸ್ತೇವೆ ಈ ಏರಿಯಾವನ್ನು. ಬೋಡೋ ಅನ್ನುವಂಥ ಬುಡಕಟ್ಟು ಜನಾಂಗ ಇದೆ. ಕಾರ್ಬಿ, ಸೀಮಾ ಅನ್ನುವಂಥ ಇನ್ನಿತರೆ ಬುಡಕಟ್ಟು ಜನಾಂಗಗಳು ಸಹ ಇರೋದು ಕಂಡುಬರುತ್ತೆ. ಇನ್ನು ಹಿಮಾಚಲ್ ಪ್ರದೇಶ ಏರಿಯಾಕ್ಕೆ ಬಂದರೆ ಇಲ್ಲಿ ಗಿಡ್ಡ ಮತ್ತು ಕಿನ್ನರ್ಸ್ ಅನ್ನುವಂಥ ಬುಡಕಟ್ಟು ಜನಾಂಗ ಇರೋದು ಕಂಡುಬರುತ್ತೆ. ಉತ್ತರಾಖಂಡದಲ್ಲಿ ಬೋಟಿಯಾನ ಬುಡಕಟ್ಟು ಜನಾಂಗ ಇದೆ. UPಯಲ್ಲಿ ಫರ್ವಾಲ್ ಮತ್ತು ಕುಮಾವುನ್ ಅನ್ನುವಂಥ ಬುಡಕಟ್ಟು ಜನಾಂಗ ಇರೋದು ಕಂಡುಬರುತ್ತೆ. ಕುಮಾವುನ್ ಕೂಡ ಜಿಯೋಗ್ರಫಿಗೆ ಲಿಂಕ್ ಮಾಡ್ಬೋದು. ಕುಮಾವುನ್ ಹಿಮಾಲಯ ಅಂತ ಗುರುತಿಸ್ತೇವೆ ನಾವು ಏರಿಯಾ ವೈಸ್ ಬಂದಾಗ. ಆ ಏರಿಯಾದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ ಬಂದಾಗ ಸಂತಾಲರು ಅನ್ನುವಂಥ ಬುಡಕಟ್ಟು ಜನಾಂಗ ವಿಶೇಷವಾಗಿ ಕಂಡುಬರುತ್ತೆ. ವೆಸ್ಟ್ ಬೆಂಗಾಲ್ ಅಷ್ಟೇ ಅಲ್ಲ, ಈವನ್ ಬಿಹಾರ್, ಜಾರ್ಖಂಡ್ ಏರಿಯಾದಲ್ಲಿ ಕೂಡ ಈ ಜನಾಂಗ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ನಿಮಗೆ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಕೆಲವೊಂದು ಬುಡಕಟ್ಟು ಜನಾಂಗ ಆ ರಾಜ್ಯಕ್ಕಷ್ಟೇ ಸೀಮಿತ ಆಗಿರೋದು ಕಂಡುಬರೋದಿಲ್ಲ, ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿ ಕೂಡ ಆ ಬುಡಕಟ್ಟು ಜನಾಂಗದವರು ಇರೋದು ಕಂಡುಬರುತ್ತೆ. ಆದರೆ ನಾನಿಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಈಗ ಸಂತಾಲರ ಅಂದ ತಕ್ಷಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರೋದು ವೆಸ್ಟ್ ಬೆಂಗಾಲು. ಹಾಗಾಗಿ ಅಂತಹ ಆ್ಯಂಗಲಲ್ಲಿ ನಾನಿಲ್ಲಿ ನಿಮಗೆ ಈ ಬುಡಕಟ್ಟು ಜನಾಂಗಗಳ ಇನ್ಫಾರ್ಮೇಷನ್ ಸ್ಟೇಟ್ ವೈಸ್ ಕ್ಲಿಯರ್ ಮಾಡ್ತಾ ಇರೋದು. ತಮಿಳುನಾಡಲ್ಲಿ ಬಂದರೆ ತೋಡರು, ಬಡಗಾಸ್, ಕೋಟ ಅನ್ನುವಂಥ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಕೇರಳದಲ್ಲಿ ಉರಾಲೀಸ್ ಆಗಿರ್ಬೋದು, ಆಂಧ್ರ ಪ್ರದೇಶದ ರಂಪ ಹೆಚ್ಚು ಫೇಮಸ್ ಆಗಿರುವಂಥ ಬುಡಕಟ್ಟು ಜನಾಂಗ ಆಗಿದ್ದಾವೆ.
ತೋಡಾ ಬುಡಕಟ್ಟು ಜನಾಂಗದ ಬಗ್ಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರಬೇಕು. ತಮಿಳುನಾಡು ರಾಜ್ಯದಲ್ಲಿ ಸ್ಪೆಷಲಿ ನೀಲಗಿರಿ ಬೆಟ್ಟ ಪ್ರದೇಶದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಬುಡಕಟ್ಟು ಜನಾಂಗ ಆಗಿದೆ. ಅವರ ಮನೆಗಳನ್ನು ಕೂಡ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಹೆಚ್ಚು ವಿಶೇಷವಾಗಿರುವಂಥ ಅಂಶಗಳನ್ನು ಬುಡಕಟ್ಟು ಜನಾಂಗದ ಅವರ ಜೀವನದಲ್ಲಿ ಅಡಕವಾಗಿರೋದನ್ನು ನಾವು ನೋಡ್ತೇವೆ. 2016 ಗ್ರೂಪ್ ಸಿ ಎಕ್ಸಾಮಲ್ಲಿ ಕೂಡ ಕೇಳಿದರೆ ತೋಡಾಗಳಿರುವುದು ಎಲ್ಲಿ ಅಂತ. ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನ್, ಅರುಣಾಚಲ್ ಪ್ರದೇಶ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂಥ ಸ್ಪೆಷಲಿ ನೀಲಗಿರಿ ಬೆಟ್ಟಗಳೇನಿದ್ದಾವಲ್ವ ಆ ಏರಿಯಾದಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಜನಾಂಗ ಆಗಿದೆ. ಅಷ್ಟೇ ಅಲ್ಲ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ಬಂದಾಗ ಬೈಗಾ ಬುಡಕಟ್ಟು ಜನಾಂಗ ಇರೋದು ಕಂಡುಬರುತ್ತೆ. ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ್ ಏರಿಯಾದಲ್ಲಿ ಬಿಲ್ ಬುಡಕಟ್ಟು ಜನಾಂಗ ಇದೆ. ಬಿಹಾರದಲ್ಲಿ ಬಿರುಹೋರ್ ಇದೆ. ಮಹಾರಾಷ್ಟ್ರದಲ್ಲಿ ವರ್ಲಿ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ರಾಜಸ್ಥಾನದಲ್ಲಿ ಮೀನಾ, ಜಾರ್ಖಂಡ್ನಲ್ಲಿ ಮುಂಡಾ ಬುಡಕಟ್ಟು ಜನಾಂಗ, ಬಿಹಾರ, ಒರಿಸ್ಸಾದಲ್ಲಿ ಒರಾವನ್ ಆಗಿರ್ಬೋದು, ಆಂಧ್ರ ಪ್ರದೇಶ, ಒಡಿಸ್ಸಾದಲ್ಲಿ ಸವರಾಸಿ, ಈ ರೀತಿ ಸಾಕಷ್ಟು ವಿಭಿನ್ನ ಪ್ರಕಾರದ ಬೇರೆ ಬೇರೆ ರೀತಿಯ ಆಚರಣೆಗಳಿರುವಂಥ ತಮ್ಮದೇ ಆದ ಜೀವನ ಶೈಲಿ ಅಳವಡಿಸಿಕೊಂಡಿರುವಂಥ ಬುಡಕಟ್ಟು ಜನಾಂಗಗಳನ್ನು ನಾವು ದೇಶದ ನಾನಾ ಭಾಗದಲ್ಲಿರೋದನ್ನು ನಾವು ನೋಡ್ಬೋದಾಗಿದೆ. ಚೆಂಚು ಬುಡಕಟ್ಟು ಜನಾಂಗ ಹೆಚ್ಚು ವಿಶೇಷವಾದದ್ದು ಸ್ಪೆಷಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಒಡಿಸ್ಸಾದಲ್ಲಿ ಹೆಚ್ಚು ವಿಶೇಷವಾಗಿ ಈ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಆದರೆ ಮೇಜರಾಗಿ ಕಂಡುಬರೋದು ಈ ಆಂಧ್ರ ಪ್ರದೇಶ, ತೆಲಂಗಾಣ ಏರಿಯಾದಲ್ಲಿ ಅಂತ ಹೇಳ್ಬೋದು. ಸ್ಪೆಷಲಿ ನಲ್ಲಮಲ್ಲ ಅರಣ್ಯ ಪ್ರದೇಶ ಇದೆ ಅಲ್ವಾ, ಆ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗ ಅಂತ ಇದನ್ನು ಗುರುತಿಸಲಾಗುತ್ತೆ. 2016 ಪೊಲೀಸ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಯಾವ ರಾಜ್ಯದಲ್ಲಿ ಚೆಂಚು ಬುಡಕಟ್ಟು ಜನಾಂಗ ನೆಲೆಸಿದ್ದಾರೆ ಅಂತ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಹೆಚ್ಚು ವಿಶೇಷವಾಗಿರೋದು. ಅದರ ಜೊತೆ ಅದರ ಸುತ್ತಮುತ್ತಲಿನ ರಾಜ್ಯದಲ್ಲಿ ಕೂಡ ಈ ಬುಡಕಟ್ಟು ಜನಾಂಗದ ಜನರು ಇರೋದು ಕಂಡುಬರುತ್ತೆ. ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಪ್ರದೇಶವನ್ನು ಇಟ್ಕೊಂಡು ನಾವಿಲ್ಲಿ ಆನ್ಸರ್ ಗುರುತಿಸಬೇಕಾಗುತ್ತೆ. ಆ ಬೇಸ್ ಮೇಲೆ ಮೊದಲನೇ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಇನ್ನು ಅಂಡಮಾನ್ ನಿಕೋಬಾರ್ ಏರಿಯಾ ಅಂತ ಬಂದಾಗ ಅಲ್ಲಿ ಜಟ್ಟ, ಸೆಂಟಿನಲ್ಸ್, ಜರ್ವಾ ಅಂತ, ಮತ್ತು ಅದರಲ್ಲಿ ಸ್ಪೆಷಲಿ ಗ್ರೇಟ್ ನಿಕೋಬಾರ್ ಅಂತ ಬಂದಾಗ ಶಾಂಪೆನ್ ಬುಡಕಟ್ಟು ಜನಾಂಗದವರು ಕೂಡ ಅಲ್ಲಿ ವಾಸ ಆಗಿರೋದು ಕಂಡುಬರುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಪ್ರೀವಿಯಸ್ ಎಕ್ಸಾಮಲ್ಲಿ ಆಲ್ರೆಡಿ ಕ್ವಶನ್ ಬಂದಿರೋದನ್ನು ಸಹ ನಾವು ನೋಡ್ತೇವೆ. ಶೋಂಪೆನ್ ಬುಡಕಟ್ಟು ಜನರು ಸಿಗುವುದು ಇಲ್ಲಿ ಅಂತ ಕೇಳಿದ್ದಾರೆ. ನಾಗಾಲ್ಯಾಂಡ್, ಮಿಜೋರಾಂ, ನಿಕೋಬಾರ್ ದ್ವೀಪ, ನೀಲಗಿರಿ ಬೆಟ್ಟಗಳಂತ. ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗ ಇದಾಗಿದೆ. ನೆಕ್ಸ್ಟ್ ಲಿಂಬು ಜನಾಂಗ ಅಂತ ಸಿಕ್ಕಿಂ ಏರಿಯಾದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಒಂದು ಬುಡಕಟ್ಟು ಜನಾಂಗ ಆಗಿದೆ. ಸಿಕ್ಕಿಮಲ್ಲಿ ಮೇಜರಾಗಿ ನಮ್ಮ ದೇಶದಲ್ಲಿ ಕಂಡುಬರೋದು. ಸಿಕ್ಕಿಂ ಅಷ್ಟೇ ಅಲ್ಲ, ಈವನ್ ನೇಪಾಳದ ಏರಿಯಾದಲ್ಲೂ ಕೂಡ ನಾವು ನೋಡ್ಬೋದು. ಇನ್ನು ವೆಸ್ಟರ್ನ್ ಭೂತಾನದಲ್ಲಿ ಕೂಡ ಈ ಜನಾಂಗದವರು ಇರೋದು ಕಂಡುಬರುತ್ತೆ. ನಮ್ಮ ದೇಶದಲ್ಲಿ ಬಂದಾಗ ಸಿಕ್ಕಿಮಲ್ಲಿ ಈ ಜನಾಂಗವನ್ನು ನಾವು ವಿಶೇಷವಾಗಿ ಕಾಣ್ತೇವೆ. ಡೊಂಗಾರಿಯಾ ಕೊಂಡ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಇದೆ. ಸ್ಪೆಷಲಿ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥ ವಿಶೇಷವಾದಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿದೆ. ಅದರ ಜೊತೆಗೆ ಡಾರ್ಲೋಂಗ್ಸ್ ಅಂತ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿರುವಂಥ ಒಂದು ಬುಡಕಟ್ಟು ಜನಾಂಗ. ಸ್ಪೆಷಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ಕರೆಂಟ್ ಅಫೇರ್ಸ್ಗೆ ಹೆಚ್ಚು ಲಿಂಕ್ ಆಗಿರುವಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿದೆ. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿರುವಂತಹ ತ್ರಿಪುರಾ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದ ಜನಾಂಗ ಇದಾಗಿದೆ. ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಅಂತ ನೋಡ್ತಾ ಹೋದರೆ, ಈ ಡಾರ್ಲಾಂಗ್ ಸಮುದಾಯವನ್ನು ಕುಕಿ ಅನ್ನುವಂಥ ಬುಡಕಟ್ಟು ಜನಾಂಗದ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ನಾವು. ಈ ಕುಕಿ ಬುಡಕಟ್ಟಿನ ಉಪ ಬುಡಕಟ್ಟು ಅಂತ ಈ ಸಮುದಾಯವನ್ನು ಪರಿಗಣಿಸುವಂಥ ಒಂದು ಮಸೂದೆಯನ್ನು ಲೋಕಸಭೆ ಇತ್ತೀಚೆಗೆ ಅಂಗೀಕರಿಸಿದೆ. ಹಾಗಾಗಿ ನಿಮಗೆ ಕ್ವಶನ್ ಕೂಡ ಬರುವಂಥ ಸಾಧ್ಯತೆ ಇದೆ. ಇದು ಕರೆಂಟ್ ಅಫೇರ್ಸಲ್ಲಿ ಅಂತ ಕೂಡ ಗುರುತಿಸ್ಬೋದು. ಇನ್ನು ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ. ಅದರಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಕಾಂಪಿಟೇಟಿವ್ ಎಕ್ಸಾಮಿಂದ ಅದು ಜನರಲ್ ಸ್ಟಡಿ ಪೇಪರ್ಗೆ ರಿಲೇಟೆಡ್ ಆಗಿ ನೋಡೋದಾದರೆ ಸೋಲಿಗರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಎಲ್ಲಿ ಕಂಡುಬರ್ತಾರೆ, ರಾಜ್ಯದ ಯಾವ ಭಾಗದಲ್ಲಿ ಅಂತ ನೋಡ್ತಾ ಹೋದರೆ ಸ್ಪೆಷಲಿ ಚಾಮರಾಜನಗರ ಡಿಸ್ಟಿಕ್ ಏನಿದೆ ಅಲ್ವಾ, ಆ ಏರಿಯಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲಿಗರು ಕಂಡುಬರ್ತಾರೆ. ಚಾಮರಾಜನಗರ ಅಷ್ಟೇ ಅಲ್ಲ, ಈವನ್ ತಮಿಳುನಾಡಿನ ಈರೋಡ್ ಡಿಸ್ಟಿಕ್ ಏರಿಯಾದಲ್ಲೂ ಕೂಡ ಈ ಜನಾಂಗ ಕಂಡುಬರೋದನ್ನು ನೋಡ್ತೇವೆ. ತಮ್ಮದೇ ಆದ ವಿಭಿನ್ನ ಭಾಷೆ ಬಳಕೆ ಮಾಡ್ತಾರೆ. ಶೋಲಾಗ ಅಂತ ಆ ಭಾಷೆ ಕರೆಯೋದು ಬಹುತೇಕ ಕನ್ನಡಕ್ಕೆ ಹೋಲಿಕೆ ಆಗುತ್ತೆ. ದ್ರಾವಿಡ ಭಾಷೆಯಲ್ಲಿ ಗುರುತಿಸಲಾಗುವಂಥ ಒಂದು ಭಾಷೆ ಇದಾಗಿದೆ. ಇನ್ನು ಮತ್ತೊಂದು ವಿಶೇಷವಾದಂತಹ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ಕಂಡುಬರೋದು ಸಿದ್ಧಿ ಜನಾಂಗ ಅಂತ. ಸ್ಪೆಷಲಿ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗ ಇದಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಈ ಎರಡು ಬುಡಕಟ್ಟು ಜನಾಂಗಗಳು ಹೆಚ್ಚು ಇಂಪಾರ್ಟೆಂಟ್ ಅಂತ ನಾನು ಗುರುತಿಸ್ತಾ ಇರೋದು. ಸಿದ್ಧಿ ಜನಾಂಗಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕು. ಸ್ಕ್ರೀನ್ ಮೇಲೆ ಒಬ್ಬ ಮಹಾನ್ ವ್ಯಕ್ತಿ ಇಮೇಜ್ ಕಾಣಿಸ್ತಾ ಇದೆ, ಶಾಂತಾರಾಮ್ ಸಿದ್ದಿ ಅವರ ಇಮೇಜು. ಓಕೆ, ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ ಇವರು ಪ್ರೆಸೆಂಟ್ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಸಿದ್ದಿ ಜನಾಂಗಕ್ಕೆ ಸೇರಿದವರು. ಸಿದ್ದಿ ಜನಾಂಗದ ಮೊದಲ MLC ಅಂತ ಕೂಡ ಇವರನ್ನು ಗುರುತಿಸಲಾಗುತ್ತೆ. ಅಷ್ಟು ವಿಶೇಷವಾದಂಥ ವ್ಯಕ್ತಿ ಆಗಿದ್ದಾರೆ. ಹಾಗಾಗಿ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕೂಡ ಇವ್ರ ಬಗ್ಗೆ ಮಾಹಿತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಇದಿಷ್ಟು ಈ ಯೂನಿಟಿಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿ ಆಗಿದೆ. ಇದರ ಜೊತೆಗೆ ಎಡಿಷನಲ್ ಆಗಿ ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ಪೆಷಲಿ ದಸರಾ ಹಬ್ಬದ ಬಗ್ಗೆ. ದಸರಾ ಹಬ್ಬ ಕರ್ನಾಟಕಕ್ಕೆ ಹೆಚ್ಚು ವಿಶೇಷವಾದಂಥ ಹಬ್ಬವಾಗಿದೆ. ಕರ್ನಾಟಕದ ನಾಡ ಹಬ್ಬ ಅಂತ ಕೂಡ ನಾವು ಕರಿತೇವೆ. ಕರ್ನಾಟಕದ ನಾಡ ಹಬ್ಬ ಆಗಿರುವಂತಹ ದಸರಾವನ್ನು ಪ್ರತಿ ವರ್ಷ
ಇನ್ನು ಮೈಸೂರಲ್ಲಿ ವಿಜೃಂಭಣೆಯಿಂದ ಆಚರಿಸ್ತೇವಲ್ವಾ, ಪ್ರತಿ ವರ್ಷ ಒಬ್ಬ ವಿಶೇಷ ವ್ಯಕ್ತಿ ಆ ಹಬ್ಬಕ್ಕೆ ಚಾಲನೆ ನೀಡ್ತಾರೆ ಅಥವಾ ಉದ್ಘಾಟನೆ ಮಾಡ್ತಾರೆ. ಇತ್ತೀಚೆಗೆ ಅಂದರೆ 2021 ಮೈಸೂರು ದಸರಾ ಉತ್ಸವಕ್ಕೆ ಅಥವಾ ದಸರಾ ಹಬ್ಬಕ್ಕೆ SM ಕೃಷ್ಣ ಅವರು ಚಾಲನೆ ನೀಡಿರೋದು ಕಂಡು ಬರುತ್ತೆ. ಹಾಗಾಗಿ ನಿಮಗೆ ಕರೆಂಟ್ ಅಫೇರ್ಸಲ್ಲಾದರೂ ಕೇಳ್ಬೋದು ಅಥವಾ ಈ ಯೂನಿಟಲ್ಲಾದರೂ ಈ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇದೆ ಅಂತ ಗೆಸ್ ಮಾಡ್ಬೋದು. ಇನ್ನು ಗುರುಪುರಬ್ ಅನ್ನೋದು ಒಂದು ವಿಶೇಷವಾದಂಥ ಹಬ್ಬವಾಗಿದೆ. ಧಾರ್ಮಿಕ ಹಬ್ಬಗಳಂತ ಇವನ್ನೆಲ್ಲ ಗುರುತಿಸೋದು, ಆದರೆ ಅದಕ್ಕೆ ನಾನು ಎಲ್ಲ ಧಾರ್ಮಿಕ ಹಬ್ಬಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಕೆಲವೊಂದು ಬಹುಸಂಖ್ಯಾತ ಸ್ಪರ್ಧಾರ್ಥಿಗಳಿಗೆ ಗೊತ್ತಿಲ್ಲದೇ ಇರುವಂತಹ ವಿಚಾರಗಳನ್ನು ನಾವು ಧಾರ್ಮಿಕ ಹಬ್ಬದಲ್ಲೂ ಕೂಡ ನಾನಿಲ್ಲಿ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಗುರುಪುರಬ್ ಅನ್ನೋದು ಈ ಸಿಖ್ಖರಿಗೆ ರಿಲೇಟೆಡ್ ಆಗಿರುವಂಥ ಹಬ್ಬವಾಗಿದೆ. ಸಿಖ್ಖರಲ್ಲಿ ಬಂದಾಗ 10 ಜನ ಸಿಖ್ ಗುರುಗಳನ್ನು ಗುರುತಿಸ್ತೇವಲ್ವ, ಅವರ ಜನ್ಮ ದಿನವನ್ನು ಅಥವಾ ಅವರ ಜನ್ಮ ದಿನಾಚರಣೆಯನ್ನು ಗುರುಪುರಬ್ ಅನ್ನುವಂಥ ಹೆಸರಲ್ಲಿ ಆಚರಿಸೋದನ್ನು ನಾವು ಕಾಣ್ತೇವೆ. ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳುವಂಥ ಪಾಸಿಬಿಲಿಟಿ ಬಹಳ ಇದೆ ಈ ಹಬ್ಬಕ್ಕೆ ರಿಲೇಟೆಡ್ ಆಗಿ. ಓಕೆ, ನೆಕ್ಸ್ಟ್ ಮತ್ತೊಂದು ವಿಶೇಷವಾದಂಥ ಧಾರ್ಮಿಕ ಹಬ್ಬ ಅಂದರೆ ನಾವ್ರೋಜ್ ಅನ್ನುವಂಥ ಒಂದು ಫೆಸ್ಟಿವಲ್. ಸ್ಪೆಷಲಿ ಪಾರ್ಸಿ ಧರ್ಮೀಯರೇನಿದಾರಲ್ವ ಅವರು ಆಚರಿಸುವಂಥ ಒಂದು ವಿಶೇಷವಾದ ಹಬ್ಬವಾಗಿದೆ. ಇದನ್ನು ಅವರು ಹೊಸ ವರ್ಷ ಅಂತಲೇ ಆಚರಿಸೋದು. ಯಾವ ರೀತಿ ನಾವು ಯುಗಾದಿ ಆಚರಿಸ್ತೇವಲ್ವ ಹಿಂದೂ ಧರ್ಮದಲ್ಲಿ ಬಂದಾಗ, ಆ ರೀತಿ ಪಾರ್ಸಿ ಕಮ್ಯುನಿಟಿಯ ಜನರು ಆಚರಿಸುವಂಥ ಒಂದು ವಿಶೇಷವಾದ ಹಬ್ಬವಾಗಿದೆ. ಅಷ್ಟೇ ಅಲ್ಲ, ಪಪೇಟಿ ಅನ್ನುವಂಥ ಹಬ್ಬವು ಕೂಡ ಪಾರ್ಸಿ ಧರ್ಮೀಯರು ಆಚರಿಸೋದನ್ನು ನಾವು ನೋಡ್ತೇವೆ. ಅದಕ್ಕೆ ರಿಲೇಟೆಡ್ ಪ್ರೀವಿಯಸ್ ಎಕ್ಸಾಮಲ್ಲಿ ಕ್ವಶನ್ ಬಂದಿರೋದನ್ನು ಸಹ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಪಪೇಟಿ ಎಂಬುದು ಇವರ ಹಬ್ಬವಾಗಿದೆ ಅಂತ ಯಾವ ಧರ್ಮೀಯರ ಹಬ್ಬ ಅನ್ನೋದನ್ನು ಗುರುತಿಸಬೇಕಾಗಿದೆ ನಾವು ಅಷ್ಟೆಲ್ಲಿ ಮಾಡಬೇಕಾಗಿರುವಂಥದ್ದು. ಈ ಕ್ವಶನಲ್ಲಿ ಬಂದಾಗ ಇದು ಪಾರ್ಸಿಗಳ ವಿಶೇಷವಾದಂಥ ಒಂದು ಹಬ್ಬ ಅಂತ ಗುರುತಿಸೋದು. ಅದರ ಜೊತೆಗೆ ಇನ್ನೂ ಕೆಲವೊಂದು ಹಬ್ಬಗಳ ಬಗ್ಗೆ ನೋಡ್ತಾ ಹೋದರೆ ಫ್ಲೋಟ್ ಫೆಸ್ಟಿವಲ್ ಅಂತ ಸ್ಪೆಷಲಿ ತಮಿಳುನಾಡು ರಾಜ್ಯದಲ್ಲಿ ಹೆಚ್ಚು ವಿಶೇಷವಾಗಿ ಕಂಡುಬರುತ್ತೆ. ಸ್ಪೆಷಲಿ ಮದುರೈನಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಫೆಸ್ಟಿವಲ್ ಇದಾಗಿದೆ. ಇನ್ನು ಪುಷ್ಕರ ಫೆಸ್ಟಿವಲ್ ರಾಜಸ್ಥಾನದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಒಂದು ಫೆಸ್ಟಿವಲ್ ಆಗಿದೆ ಮತ್ತು ಜಾತ್ರೆ ಅಂತ ಕೂಡ ಹೇಳಲಾಗುತ್ತೆ. ಇದನ್ನು ಒನ್ ಆಫ್ ದ ಲಾರ್ಜೆಸ್ಟ್ ಕ್ಯಾಮಲ್ ಆ್ಯಂಡ್ ಕೆಟಲ್ ಫೇರ್ ಇನ್ ದ ವರ್ಲ್ಡ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಪೂರಂ ಫೆಸ್ಟಿವಲ್ ಅಂತ ಕೇರಳದಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದಂಥ ಒಂದು ಫೆಸ್ಟಿವಲ್ ಆಗಿದೆ. ಇವುಗಳ ಜೊತೆ ಜಾತ್ರೆಗೂ ಕೂಡ ಇವುಗಳನ್ನು ಲಿಂಕ್ ಮಾಡಲಾಗುತ್ತೆ. ದುರ್ಗಾ ಅಥವಾ ಕಾಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಫೆಸ್ಟಿವಲ್ ಇದಾಗಿದೆ. ಇನ್ನು ಚಾಪ್ಚಾರ್ ಕುಟ್ ಅಂತ ಮಿಜೋರಾಂನಲ್ಲಿ ಆಚರಿಸಲಾಗುವಂಥ ಒಂದು ವಿಶೇಷವಾದ ಒಂದು ಫೆಸ್ಟಿವಲ್ ಅಂತ ಇದನ್ನು ಗುರುತಿಸಬಹುದಾಗಿದೆ. ಅದರ ಜೊತೆಗೆ ಇನ್ನೂ ಕೆಲವೊಂದು ವಿಶೇಷವಾದಂಥ ಫೆಸ್ಟಿವಲ್ಸ್ಗಳ ಲಿಸ್ಟು ಮತ್ತು ಜಾತ್ರೆಗಳ ಲಿಸ್ಟ್ ಕೂಡ ನಿಮಗೆ, ಉತ್ಸವಗಳ ಲಿಸ್ಟ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಕುಂಭಮೇಳದ ಬಗ್ಗೆ ಕೂಡ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ದೇಶದ ಎಷ್ಟು ಸ್ಥಳಗಳಲ್ಲಿ ಕುಂಭಮೇಳ ಆಚರಿಸಲಾಗುತ್ತೆ ಅಂತ ಆ 4 ಸ್ಥಳಗಳನ್ನು ಹೈಲೈಟ್ ಮಾಡಲಾಗಿದೆ ಅಲ್ವಾ. ಆ 4 ಸ್ಥಳಗಳಲ್ಲಿ ಕುಂಭಮೇಳ ನಡೀತಾ ಇರುತ್ತೆ. ಹರಿದ್ವಾರದಲ್ಲಿ ನಡೆಯುತ್ತೆ, ಕ್ಲಿಯರ್ ಆಗಿರಬೇಕು. ಅಲಹಾಬಾದ್ನಲ್ಲಿ, ಉಜ್ಜಯಿನಿ ಮತ್ತು ನಾಸಿಕ್, ಈ 4 ಸ್ಥಳಗಳಲ್ಲಿ ಕುಂಭಮೇಳಗಳು ನಡೀತಾ ಇರ್ತವೆ. ಓಕೆ, ಇದಿಷ್ಟು ಟಾಪಿಕ್ಕು GPSTRನ ಮೊದಲ ಪತ್ರಿಕೆಯಲ್ಲಿರುವಂಥ ಸ್ಪೆಷಲಿ ಒಂದು ಯೂನಿಟ್ ನಾನಿಲ್ಲಿ ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಖಂಡಿತ ಇದು ಯೂಸ್ಫುಲ್ ಆಗುತ್ತೆ. ಇತರೆ ಎಕ್ಸಾಮ್ಗೆ ಯಾರು ತಯಾರಿ ನಡೆಸ್ತಾ ಇದ್ರಲ್ಲ ಅವರು ಕೂಡ ಈ ವಿಡಿಯೋದ ಲಾಭವನ್ನು ಪಡ್ಕೊಳ್ಬೋದಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.